ಸ್ನೇಹಿತರೆ, ಒಂದು ಕ್ಷಣ ನಿಮ್ಮನ್ನು ಕರ್ನಾಟಕದ ಒಂದು ನ್ಯಾಯಾಲಯದ ಒಳಗೆ ಬೌದ್ಧಿಕವಾಗಿ ಕರೆದುಕೊಂಡು ಹೋಗುತ್ತೇನೆ. ಬನ್ನಿ. ನ್ಯಾಯಾಧೀಶರ ಮುಂದೆ ಒಂದು PTCL ಪ್ರಕರಣ ವಿಚಾರಣೆಗೆ ಬಂದಿದೆ. ಒಂದು ಕಡೆ 60 ವರ್ಷಗಳ ಹಿಂದೆ ಸರ್ಕಾರದಿಂದ ಗ್ರಾಂಟ್ ಪಡೆದ ಕುಟುಂಬ, ಇನ್ನೊಂದು ಕಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅದೇ ಜಮೀನನ್ನು ಖರೀದಿಸಿರುವ ಮತ್ತೊಂದು ಕುಟುಂಬ. ಎರಡು ಕುಟುಂಬಗಳು ಒಂದೇ ಮಾತು ಹೇಳುತ್ತಿವೆ, ಈ ಜಮೀನು ನಮ್ಮದು. ಒಬ್ಬರು ಹೇಳುತ್ತಿದ್ದಾರೆ, ನಾನು SC ವ್ಯಕ್ತಿಗೆ ಮಾರಾಟ ಮಾಡಿದ್ದೇನೆ, ಆದ್ದರಿಂದ ಇದು PTCLಗೆ ಅನ್ವಯಿಸುವುದಿಲ್ಲ ಅಂತ. ಇನ್ನೊಬ್ಬರು ಹೇಳುತ್ತಿದ್ದಾರೆ, ನಾನು SC ಜಾತಿಗೆ ಸೇರಿದವನೇ, ನಾನು ಕಾನೂನುಬದ್ಧವಾಗಿ ಖರೀದಿಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಮತ್ತೊಬ್ಬ ಹೇಳುತ್ತಿದ್ದಾರೆ, SC ಇಂದ SCಗೆ ಮಾರಾಟವಾದರೂ ಸೆಕ್ಷನ್ 4 ಅನ್ವಯಿಸುತ್ತದೆ. ಹಾಗಾದರೆ ನ್ಯಾಯಾಲಯ ಯಾರ ಮಾತನ್ನು ನಂಬುತ್ತದೆ? ಜಾತಿಯನ್ನ, ಅಥವಾ ಸೇಲ್ ಡೀಡನ್ನ, ಅಥವಾ RTCಯನ್ನ, ಅಥವಾ ಸರ್ಕಾರ ನೀಡಿದ ಗ್ರಾಂಟ್ ಆರ್ಡರ್ ಮತ್ತು ಸಾಗುವಳಿ ಚೀಟಿಯನ್ನ? ಸ್ನೇಹಿತರೆ, ಇದುವರೆಗೂ ನಮ್ಮ PTCL ಸರಣಿಯಲ್ಲಿ ಗ್ರಾಂಟ್ ಜಮೀನು ಎಂದರೇನು, PTCL ಕಾಯ್ದೆಯ ಉದ್ದೇಶವೇನು, ಲಿಮಿಟೇಷನ್ ಎಂದರೇನು, ರೀಸನಬಲ್ ಟೈಮ್ ಎಂದರೇನು, ಮತ್ತು ಡಿಲೇ ಮತ್ತು ಲೇಚಸ್ ಎಂದರೇನು, ಫ್ರಾಡ್ ಸಾಬೀತಾದರೆ ಏನಾಗುತ್ತದೆ, ಮತ್ತು ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 17 ಯಾವಾಗ ಅನ್ವಯಿಸುತ್ತದೆ, 2023ರ PTCL ಅಮೆಂಡ್ಮೆಂಟ್ ಯಾಕೆ ತರಲಾಯಿತು, ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪುಗಳು ಕರ್ನಾಟಕದ ಸಾವಿರಾರು ಪ್ರಕರಣಗಳ ಮೇಲೆ ಹೇಗೆ ಪರಿಣಾಮ ಬೀರಿವೆ, ಇವೆಲ್ಲವನ್ನು ನಾವು ಇದುವರೆಗೂ ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಆದರೆ ಇಂದಿನ ಭಾಗ 6, ಈ PTCL ಭಾಗ 6 ಇದುವರೆಗಿನ ಎಲ್ಲ ಭಾಗಗಳಿಗಿಂತ ಹೆಚ್ಚು ಸಂಕೀರ್ಣ, ಹೆಚ್ಚು ವಿವಾದಾತ್ಮಕ ಮತ್ತು ಸಾವಿರಾರು ಎಕರೆ ಗ್ರಾಂಟ್ ಜಮೀನಿನ ಭವಿಷ್ಯವನ್ನು ನಿರ್ಧರಿಸುವ ಅತ್ಯಂತ ಮಹತ್ವದ ವಿಷಯವಾಗಿದೆ. ಇಂದು ನಾವು ಉತ್ತರ ಹುಡುಕಲಿರುವ ಪ್ರಶ್ನೆಗಳು ಯಾವುವು ಎಂದರೆ, SC ಗ್ರಾಂಟಿದಾರನು ತನ್ನ ಗ್ರಾಂಟ್ ಜಮೀನನ್ನು ಮತ್ತೊಬ್ಬ SC ವ್ಯಕ್ತಿಗೆ ಮಾರಾಟ ಮಾಡಿದರೆ PTCL ಕಾಯ್ದೆ ಅನ್ವಯ ಆಗುತ್ತದೆಯಾ ಅಥವಾ ಇಲ್ಲವಾ ಎಂಬುದೇ ಇಲ್ಲಿ ಪ್ರಶ್ನೆ. ಮತ್ತೆ SC ಗ್ರಾಂಟಿದಾರನು ST ವ್ಯಕ್ತಿಗೆ ಮಾರಾಟ ಮಾಡಿದರೆ ಆ ಮಾರಾಟ ಸೆಕ್ಷನ್ 4ರ ಅಡಿಯಲ್ಲಿ ಅಮಾನ್ಯ ವೈಡ್ ಆಗುತ್ತದೆಯೇ? ಮತ್ತೆ ಖರೀದಿದಾರನು SC ಅಥವಾ ST ಆಗಿದ್ದರೆ ಕೇವಲ ಅದೇ ಕಾರಣಕ್ಕೆ PTCL ಅನ್ವಯವಾಗುವುದಿಲ್ಲವೇ? ಗ್ರಾಂಟ್ ಆರ್ಡರ್ ಮುಖ್ಯವೇ? ಈ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಹುಡುಕೋಣ. ಮತ್ತೆ ಈ ಖರೀದಿದಾರನ ಜಾತಿಯೇ ಮುಖ್ಯವೇ? ಇದು ಒಂದು ಪ್ರಶ್ನೆ. ಮತ್ತೆ ಇದರ ಜೊತೆಗೆ ಸಾಗುವಳಿ ಚೀಟಿಯಲ್ಲಿರುವ ನಾನ್ ಎಲಿನೇಷನ್ ಕಂಡೀಷನ್ ಉಲ್ಲಂಘನೆ ಆದರೆ ಏನಾಗುತ್ತದೆ? ಮತ್ತೆ ಸೆಕ್ಷನ್ 4 ಮತ್ತು 5 ಯಾವ ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ? ಈ SC ಇಂದ STಗೆ, SC ಇಂದ SCಗೆ ಮತ್ತು ST ಇಂದ STಗೆ, ಅಲ್ಲಿನ ಕ್ಯಾಟಗರಿಗೆ ಅಂದರೆ ಅದೇ ಜಾತಿಯ ಒಂದು ವ್ಯಕ್ತಿಗೆ ಮಾರಾಟ ಮಾಡಿದಾಗ ಸೆಕ್ಷನ್ 4 ಮತ್ತು 5 ಯಾವ ಸಂದರ್ಭಗಳಲ್ಲಿ ಅನ್ವಯಿಸುತ್ತದೆ? ಇಷ್ಟು ದಿನ ಈ ಕೆಳಕಂಡ ಇದುವರೆಗೂ ನೋಡಿದ ನಾವು ಪಾರ್ಟ್ 1ರಿಂದ 5 ಬೇರೆ ಕ್ಯಾಸ್ಟ್ಗೆ ಮಾರಾಟ ಮಾಡಿದಾಗ SC ST ಲ್ಯಾಂಡು ಅದರ ಮೇಲೆ 4 ಮತ್ತು ಸೆಕ್ಷನ್ 4 ಮತ್ತು 5 ಹೇಗೆ ಅನ್ವಯಿಸುತ್ತದೆ ಅಂತ ನೋಡ್ತಾ ಇದ್ರಿ. ಈಗ SC ಇಂದ SCಗೆ, ST ಇಂದ STಗೆ ಅಥವಾ SC ಇಂದ STಗೆ ಮಾರಾಟ ಮಾಡಿದಾಗ ಅವರ ಮೇಲೆ ಯಾವ ರೀತಿಯ ಕಾನೂನು ಪ್ರಭಾವ ಸೆಕ್ಷನ್ 4 ಮತ್ತು 5 PTCL ಆಕ್ಟ್ನ ಪ್ರಕಾರ ಯಾವ ರೀತಿಯ ಒಂದು ಕಾನೂನು ಅನ್ವಯ ಆಗುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಮತ್ತೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಈ ವಿಷಯದಲ್ಲಿ ಯಾವ ಕಾನೂನು ತತ್ವವನ್ನು ಅನುಸರಿಸಿವೆ? ಮತ್ತೆ ಕರ್ನಾಟಕದಲ್ಲಿ ನಡೆಯುವ ಸಾವಿರಾರು SC ಇಂದ SCಗೆ ಮತ್ತು SC ST ಇಂದ STಗೆ ಮಾರಾಟಗಳ ಕಾನೂನು ಭವಿಷ್ಯ ಏನು? ಈ ವಿಚಾರಗಳನ್ನು ಇಲ್ಲಿ ತಿಳಿಯೋಣ. ಆದರೆ ಇಲ್ಲಿಯೇ ಹೆಚ್ಚಿನ ಜನ ತಪ್ಪು ಮಾಡುತ್ತಿದ್ದಾರೆ. ಇಂದು ಯೂಟ್ಯೂಬಿನಲ್ಲಿ, ಫೇಸ್ಬುಕ್ಕಿನಲ್ಲಿ, ವಾಟ್ಸಪ್ಪಿನಲ್ಲಿ ಹಾಗೂ ಗ್ರಾಮಗಳಲ್ಲಿಯೂ ಸಹ ಒಂದು ಮಾತು ಹರಿದಾಡುತ್ತಿದೆ, SCಗೆ ಮಾರಿದರೆ PTCL ಅನ್ವಯವಾಗುವುದಿಲ್ಲ.
ಈ ರೀತಿಯ ಒಂದು ಮಾತು ಹರಿದಾಡುತ್ತಿದೆ. ಇನ್ನೊಂದು ಕಡೆ ಮತ್ತೊಂದು ಗುಂಪು ಹೇಳುತ್ತಿದೆ SC ಮತ್ತು ST ನಡುವಿನ ಯಾವುದೇ ಮಾರಾಟವು ಸೆಕ್ಷನ್ 4 ಅಡಿಯಲ್ಲಿ ವೈಡ್ ಆಗುತ್ತದೆ, ಶೂನ್ಯವಾಗುತ್ತದೆ ಅಂತ. ಈ ನಿಟ್ಟಿನಲ್ಲಿ ಸ್ನೇಹಿತರೆ, ಈ ಎರಡರಲ್ಲಿ ಯಾವುದು ಕಾನೂನು ಅಥವಾ ಈ ಎರಡು ಅಪೂರ್ಣ ಮಾಹಿತಿಯೇ? ಈ ವಿಚಾರದ ಬಗ್ಗೆ ನಾವು ಇಂದು ತಿಳಿಯೋಣ. ಮತ್ತು ಇದೇ ಕಾರಣಕ್ಕೆ ಸಾವಿರಾರು ಕುಟುಂಬಗಳು ಸಂಕಷ್ಟದಲ್ಲಿವೆ. ಕೆಲವರು ತಪ್ಪು ಸಲಹೆ ನಂಬಿ ತಮ್ಮ ಜೀವನದ ಸಂಪೂರ್ಣ ಉಳಿತಾಯವನ್ನು ಜಮೀನಿನಲ್ಲಿ ಹೂಡಿಕೆ ಮಾಡಿದ್ದಾರೆ. ಇನ್ನು ಕೆಲವರು ತಪ್ಪು ಕಾನೂನು ಅರಿವಿನಿಂದ ತಮ್ಮ ಪೂರ್ವಜರ ಆಸ್ತಿಯ ಮೇಲಿನ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದಾರೆ. ಒಂದು ತಪ್ಪು ಮಾಹಿತಿ ಒಂದು ಕುಟುಂಬದ ಭವಿಷ್ಯವನ್ನು ಬದಲಾಯಿಸಬಹುದು. ಒಂದು ಸರಿಯಾದ ಕಾನೂನು ಅರಿವು ತಲೆಮಾರುಗಳಿಂದ ಬಂದ ಆಸ್ತಿಯನ್ನು ಉಳಿಸಲೂಬಹುದು. ಸ್ನೇಹಿತರೆ, ಇಂದು ನಾವು ಯಾರ ಅಭಿಪ್ರಾಯವನ್ನು ನಂಬುವುದಿಲ್ಲ. ಈ ಮೇಲ್ಕಂಡಂತೆ ಹೇಳಿದ ಹಾಗೆ ಇಂದು ನಾವು ಯಾರ ಅಭಿಪ್ರಾಯವನ್ನು ನಂಬುವುದಿಲ್ಲ. ಯಾವುದೇ ವದಂತಿಯನ್ನು ನಂಬುವುದಿಲ್ಲ. ಯಾವುದೇ ವಾಟ್ಸಪ್ ಸಂದೇಶವನ್ನು ನಂಬುವುದಿಲ್ಲ. ಯಾವುದೇ ಸಾಮಾಜಿಕ ಜಾಲತಾಣದ ಪೋಸ್ಟನ್ನು ನಂಬುವುದಿಲ್ಲ. ಇದು ನಿಮಗೆ ವಿಶೇಷ ಅನ್ನಿಸಬಹುದು. ಯಾಕೆಂದರೆ ನಾವು ನಂಬುವುದು ಕೇವಲ PTCL ಆ್ಯಕ್ಟ್, ಅದರಲ್ಲಿನ ಸೆಕ್ಷನ್ 4, ಸೆಕ್ಷನ್ 5 ಮತ್ತು ಗ್ರ್ಯಾಂಟ್ ಆರ್ಡರ್ ಮತ್ತು ಗ್ರ್ಯಾಂಟ್ ರಿಜಿಸ್ಟರ್ ಮತ್ತು ಸಾಗುವಳಿ ಚಿಟ್ ಮತ್ತು ಗ್ರ್ಯಾಂಟ್ ಕಂಡೀಷನ್ಸ್, ರೆವೆನ್ಯೂ ರೆಕಾರ್ಡ್ಸ್, ಸರ್ಕಾರದ ಆದೇಶಗಳು, ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಪ್ರತಿಪಾದಿಸಿರುವ ಕಾನೂನು ತತ್ವಗಳು ಮತ್ತು ನ್ಯಾಯಾಲಯಗಳು ಪ್ರಕರಣವನ್ನು ಹೇಗೆ ವಿಶ್ಲೇಷಿಸುತ್ತವೆ ಎಂಬ ನೈಜ ಕಾನೂನು ಪ್ರಕ್ರಿಯೆಯನ್ನು ನಾವು ನಂಬಬೇಕಾಗುತ್ತದೆ. ಅವುಗಳನ್ನೇ ನಾವು ಕೇಳಿಸಿಕೊಳ್ಳಬೇಕಾಗುತ್ತದೆ ಮತ್ತು ಅವುಗಳ ಮೂಲಕವೇ ನಮ್ಮ ಪ್ರಕರಣವನ್ನು ನಾವು ನೋಡಬೇಕಾಗುತ್ತದೆ. ಇದು ಇಂದಿನ ವಿಡಿಯೋ ಸಾಮಾನ್ಯ ವಿಡಿಯೋ ಅಲ್ಲ. ಇದು ಒಬ್ಬ ನ್ಯಾಯಾಧೀಶ PTCL ಪ್ರಕರಣವನ್ನು ಹೇಗೆ ಓದುತ್ತಾನೆ, ಹೇಗೆ ಓದುತ್ತಾರೆ, ಹೇಗೆ ಯೋಚಿಸುತ್ತಾರೆ ಮತ್ತು ಈ PTCL ಪ್ರಕರಣವನ್ನು ಒಬ್ಬ ನ್ಯಾಯಾಧೀಶ ಹೇಗೆ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಹೇಗೆ ಅಂತಿಮ ತೀರ್ಪಿಗೆ ಬರುತ್ತಾರೆ ಎಂಬುದನ್ನು ತಿಳಿಸುವ ಒಂದು ಸಂಪೂರ್ಣ ಕೋರ್ಟ್ ರೂಮ್ ಡಾಕ್ಯುಮೆಂಟರಿ ಆಗಿದೆ. ಆದ್ದರಿಂದ ನನ್ನ ವಿನಂತಿ, ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಡಬೇಡಿ. ಏಕೆಂದರೆ ಇಂದಿನ ಈ ಒಂದು ಭಾಗದಲ್ಲಿ ನಿಮ್ಮ ಕುಟುಂಬದ, ನಿಮ್ಮ ಮಕ್ಕಳ, ನಿಮ್ಮ ಮುಂದಿನ ತಲೆಮಾರಿನ ಗ್ರ್ಯಾಂಟ್ ಜಮೀನಿನ ಭವಿಷ್ಯವನ್ನು ನಿರ್ಧರಿಸುವ ಕಾನೂನು ಸತ್ಯ ಅಡಗಿರಬಹುದು. ಆದ್ದರಿಂದ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ JVM ಕನ್ನಡದಲ್ಲಿ ಕಾನೂನು ಅರಿವು ಎಂಬ ಈ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂತಹವರು ಈಗ ಹೊಸದಾಗಿ ಬಂದಿರುವಂತಹ ಜಾಯಿನ್ ಬಟನ್ ಅನ್ನು ಒತ್ತಿ ಕೇವಲ ತಿಂಗಳಿಗೆ 59 ರೂಪಾಯಿಗಳಿಗೆ ಸದಸ್ಯರಾಗಿ ಕರ್ನಾಟಕದ ಅತ್ಯಂತ ದೊಡ್ಡ ಕಾನೂನು ಜಾಗೃತಿ ಅಭಿಯಾನಕ್ಕೆ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಒಂದು ಮೆಂಬರ್ಶಿಪ್ ಸಾವಿರಾರು ಜನರಿಗೆ ಉಚಿತ ಮತ್ತು ಆಳವಾದ ಮತ್ತು ದಾಖಲೆ ಆಧಾರಿತ ಕಾನೂನು ಜಾಗೃತಿ ವಿಡಿಯೋಗಳನ್ನು ತಲುಪಿಸಲು ನಮಗೆ ಶಕ್ತಿ ನೀಡುವಂತಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಒಂದು ಅರ್ಜಿಯನ್ನು ಓದುವ ಮೊದಲು ನ್ಯಾಯಾಧೀಶರಲ್ಲಿ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನೀವು ಒಮ್ಮೆ ನಿಮ್ಮನ್ನು ನ್ಯಾಯಾಧೀಶರ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಎಂದು ಊಹಿಸಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಒಮ್ಮೆ ನೀವು ನಿಮ್ಮನ್ನು ನ್ಯಾಯಾಧೀಶರ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಎಂದು ಊಹಿಸಿ. ನಿಮ್ಮ ಮುಂದೆ ಒಂದು PTCL ಪ್ರಕರಣ ಬಂದಿದೆ. ಒಂದು ಕಡೆ ಗ್ರಾಂಟಿದಾರ ಅಥವಾ ಅವರ ವಾರಸುದಾರರು ನಿಂತಿದ್ದಾರೆ. ಇನ್ನೊಂದು ಕಡೆ ಹಲವಾರು ವರ್ಷಗಳ ಹಿಂದೆ ಜಮೀನು ಖರೀದಿಸಿದ ವ್ಯಕ್ತಿ ನಿಂತಿದ್ದಾನೆ. ಇಬ್ಬರು ತಮ್ಮದೇ ಹಕ್ಕು ಇದೆ ಎಂದು ಹೇಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಮೊದಲಿಗೆ ಏನು ಮಾಡುತ್ತಾರೆ ಗೊತ್ತೇ ನಿಮಗೆ? ಅವರು ಯಾರ ಮಾತನ್ನು ತಕ್ಷಣ ನಂಬುವುದಿಲ್ಲ.
ಅವರು ಮೊದಲು ಕಾನೂನನ್ನು ನೋಡುತ್ತಾರೆ, ನಂತರ ದಾಖಲೆಗಳನ್ನು ನೋಡುತ್ತಾರೆ, ಆಮೇಲೆ ಮಾತ್ರ ಎರಡು ಪಕ್ಷಗಳ ವಾದಗಳನ್ನು ಪರಿಶೀಲಿಸುತ್ತಾರೆ. ಇದೇ ನ್ಯಾಯಾಂಗದ ಮೂಲಭೂತ ತತ್ವ. ಈ ವಿಚಾರದಲ್ಲಿ ನ್ಯಾಯಾಧೀಶರು ಮೊದಲಿಗೆ ಕೇಳುವ ಪ್ರಶ್ನೆ ಏನು ಗೊತ್ತಾ ನಿಮಗೆ? ಈ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ? ಇದು ಮೊದಲ ಪ್ರಶ್ನೆ. ಯಾವುದೇ ಪ್ರಕರಣದಲ್ಲಿ ವಾದಿಗೆ ಕೇಳುವಂತಹ ಮೊದಲ ಪ್ರಶ್ನೆ ನ್ಯಾಯಾಧೀಶರು, ಈ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ? ಏಕೆಂದರೆ ಜಮೀನ್ PTCL ಕಾಯ್ದೆಯ ವ್ಯಾಪ್ತಿಗೆ ಬರದಿದ್ದರೆ ಉಳಿದ ಎಲ್ಲ ಚರ್ಚೆಗಳು ಅಲ್ಲಿಯೇ ಮುಗಿಯಬಹುದು. ಆದ್ದರಿಂದ ಪ್ರತಿಯೊಂದು PTCL ಪ್ರಕರಣದ ಮೊದಲ ಬಾಗಿಲೇ ಇದೇ ಪ್ರಶ್ನೆ. ಮತ್ತೆ ಎರಡನೇ ಪ್ರಶ್ನೆ ಏನು ಗೊತ್ತಾ? ಈ ಗ್ರಾಂಟ್ ಯಾವ ಕಾನೂನಿನ ಅಡಿಯಲ್ಲಿ ನೀಡಲಾಗಿದೆ? ಇದು ಮುಖ್ಯವಾದ ಪ್ರಶ್ನೆ. ಈ ಗ್ರಾಂಟ್ ಯಾವ ಕಾನೂನಿನ ಅಡಿಯಲ್ಲಿ ನೀಡಲಾಗಿದೆ? ಗೌರ್ಮೆಂಟ್ ಗ್ರಾಂಟ್ ಅಂದರೆ ಸರ್ಕಾರಿ ಮಂಜೂರಾತಿ ಆಗಿದೆಯಾ? ದರಖಾಸ್ತು ಗ್ರಾಂಟ್ ಆಗಿದೆಯಾ? ಅಥವಾ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಡಿಯಲ್ಲಿ ಆಗಿದೆಯಾ? ಅಥವಾ ಬೇರೆ ಯಾವ ಯೋಜನೆ ಅಡಿಯಲ್ಲಿ ನೀಡಲಾಗಿದೆ? ಯಾಕೆಂದರೆ ಗ್ರಾಂಟ್ನ ಸ್ವರೂಪವೇ ಪ್ರಕರಣದ ದಿಕ್ಕನ್ನು ಬದಲಾಯಿಸುತ್ತದೆ. ನಿಮಗೆ ಯಾವ ರೀತಿಯ ಗ್ರಾಂಟ್ ಆಗಿದೆ ಎಂಬುದರ ಮೇಲೆ PTCL ಪ್ರಕರಣ ಆಗುತ್ತದೆಯಾ ಅಥವಾ ಪ್ರಕರಣ ಆಗೋದಿಲ್ಲ ಎಂಬುದನ್ನು ಇದು ತಿಳಿಯುತ್ತೆ. ಇನ್ನು ಮೂರನೇ ಪ್ರಶ್ನೆ ಏನು ಗೊತ್ತಾ? ಗ್ರಾಂಟ್ ಆರ್ಡರ್ ಏನು ಹೇಳುತ್ತದೆ? ಇದು ಮುಖ್ಯವಾದ ಪ್ರಶ್ನೆ. ಗ್ರಾಂಟ್ ಆರ್ಡರ್ ಏನು ಹೇಳುತ್ತದೆ? ಗ್ರಾಂಟ್ ಆರ್ಡರ್ನಲ್ಲಿ ಯಾವ ಷರತ್ತುಗಳಿವೆ ಮತ್ತು ಎಷ್ಟು ವರ್ಷ ಮಾರಾಟ ಮಾಡಬಾರದು, ಅದಕ್ಕೆ ಮತ್ತೆ ಸರ್ಕಾರದ ಅನುಮತಿ ಬೇಕೇ, ಶಾಶ್ವತ ಪರಭಾರೆ ನಿಷೇಧ ಇದೆಯೇ? ಈ ದಾಖಲೆ ಅನೇಕ ಬಾರಿ ಸಂಪೂರ್ಣ ಪ್ರಕರಣದ ಕೇಂದ್ರ ಬಿಂದು ಆಗುತ್ತದೆ. ಮೂರನೇ ಪ್ರಶ್ನೆ ತುಂಬ ಮುಖ್ಯವಾದ ಪ್ರಶ್ನೆ. ನಿಮಗೆ ಗ್ರಾಂಟ್ ಆಗಿರುವಂತಹ ಗ್ರಾಂಟ್ನಲ್ಲಿ ಆರ್ಡರ್ನಲ್ಲಿ ಆರ್ಡರ್ ಏನಾಗಿದೆ ಎಂಬುದು ಮುಖ್ಯವಾದ ವಿಚಾರವಾಗಿರುತ್ತದೆ. ಮತ್ತು ಅದರಲ್ಲಿ ಯಾವ ಷರತ್ತುಗಳಿವೆ ಎಂಬುದು ಮುಖ್ಯವಾದ ವಿಚಾರ ಆಗಿರುತ್ತದೆ. ಮತ್ತು ಮುಖ್ಯವಾಗಿ ಎಷ್ಟು ವರ್ಷ ಅದನ್ನು ಮಾರಾಟ ಮಾಡಬಾರದು ಅಂತ ಕಂಡೀಷನ್ ಇದೆ ಎಂಬುದು ಮುಖ್ಯವಾಗುತ್ತದೆ. ಅದರಲ್ಲಿ ಸರ್ಕಾರದ ಅನುಮತಿ ಬೇಕೇ ಬೇಡವೇ, ಇದರ ಬಗ್ಗೆಯೂ ಮೆನ್ಷನ್ ಆಗಿರುತ್ತದೆ. ಮತ್ತು ಕೆಲವೊಂದು ಗ್ರಾಂಟ್ಗಳಲ್ಲಿ ಶಾಶ್ವತ ಪರಭಾರೆ ನಿಷೇಧ ಇರುತ್ತದೆ. ಆ ರೀತಿ ಇದ್ದಾಗ ಅದನ್ನು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಪ್ರಶ್ನೆ ಕೇಳ್ತಾರೆ. ಮತ್ತೆ ನಾಲ್ಕನೇ ಪ್ರಶ್ನೆ ಏನು ಗೊತ್ತಾ? ಸಾಗುವಳಿ ಚೀಟಿ ಏನು ಹೇಳುತ್ತದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಗುವಳಿ ಚೀಟಿ ಏನು ಹೇಳುತ್ತದೆ? ಅನೇಕ ಜನ ಸೇಲ್ ಡೀಡ್ ಅನ್ನು ಮಾತ್ರ ನೋಡುತ್ತಾರೆ. ಆದರೆ ನ್ಯಾಯಾಲಯ ಹಲವಾರು ಸಂದರ್ಭಗಳಲ್ಲಿ ಸಾಗುವಳಿ ಚೀಟಿಯನ್ನು ಅಷ್ಟೇ ಮಹತ್ವದಿಂದ ಪರಿಶೀಲಿಸುತ್ತದೆ. ಏಕೆಂದರೆ ಅದರಲ್ಲಿ ಗ್ರಾಂಟ್ನ ಷರತ್ತುಗಳು ದಾಖಲಾಗಿರಬಹುದು. ಸಾಗುವಳಿ ಚೀಟಿಯಲ್ಲಿ ಪ್ರಮುಖವಾಗಿ ಷರತ್ತುಗಳು ದಾಖಲಾಗಿರುತ್ತದೆ. ಆದ್ದರಿಂದ ಅದು ಮುಖ್ಯವಾಗಿ PTCL ಪ್ರಕರಣದಲ್ಲಿ ಮುಖ್ಯವಾಗಿ ಗ್ರಾಂಟೇ ಬೇಕು. ಗ್ರಾಂಟ್ನ ಷರತ್ತುಗಳೇ ಮುಖ್ಯವಾಗುತ್ತವೆ ಹೊರತು ಸೇಲ್ ಡೀಡ್ ಅಲ್ಲ. ಮತ್ತೆ ಐದನೇ ಪ್ರಶ್ನೆ ಏನು ಗೊತ್ತಾ? ಗ್ರಾಂಟ್ ಕಂಡೀಷನ್ಸ್ ಉಲ್ಲಂಘನೆ ಆಗಿದೆಯೇ? ಇದೇ ಅನೇಕ PTCL ಪ್ರಕರಣಗಳ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಗ್ರಾಂಟ್ ಕಂಡೀಷನ್ಗಳ ಉಲ್ಲಂಘನೆ ಆಗಿದ್ದರೆ ಅಲ್ಲಿ PTCL ಆಕ್ಟ್ ಆಕ್ಟಿವ್ ಆಗುತ್ತದೆ. ಅದೇ ಪ್ರಮುಖ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಒಂದು ಷರತ್ತು ಉಲ್ಲಂಘನೆ ಆಗಿದೆಯೇ ಅಥವಾ ಎಲ್ಲ ನಿಯಮಗಳನ್ನು ಪಾಲಿಸಿ ಮಾರಾಟವಾಗಿದೆಯೇ? ಇದನ್ನು ನ್ಯಾಯಾಲಯ ದಾಖಲಾತಿಗಳ ಮೂಲಕ ಪರಿಶೀಲಿಸುತ್ತದೆ. ಮತ್ತೊಂದು ಪ್ರಶ್ನೆ ಏನು ಗೊತ್ತಾ? ಈ ಜಮೀನು ಯಾರಿಗೆ ಮಾರಾಟ ಮಾಡಲಾಗಿದೆ? ಈ ಹಂತದಲ್ಲಿ ಮಾತ್ರ ಖರೀದಿದಾರ ಯಾರು ಎಂಬುದನ್ನು ನೋಡುತ್ತದೆ. ಆ ಖರೀದಿದಾರ SC ಜಾತಿಗೆ ಸೇರಿದವನ, STಗೆ ಸೇರಿದವರ, ಅಥವಾ OBC ಜಾತಿಗೆ ಸೇರಿದವರ, ಅಥವಾ ಜನರಲ್ ಜಾತಿಗೆ ಸೇರಿದವರ ಎಂಬ ಪ್ರಶ್ನೆ ಬರುತ್ತದೆ. ಆದರೆ ಇದೊಂದೇ ಪ್ರಶ್ನೆಯಿಂದ ತೀರ್ಪು ಬರುವುದಿಲ್ಲ. ಇದು ಪರಿಶೀಲನೆಯಲ್ಲಿರುವ ಅನೇಕ ಅಂಶಗಳಲ್ಲಿ ಒಂದು ಅಂಶವಷ್ಟೇ. ಮತ್ತೆ ಏಳನೇ ಪ್ರಶ್ನೆ ಏನು ಗೊತ್ತಾ? ಕಾನೂನು ಏನು ಹೇಳುತ್ತದೆ? ಇಷ್ಟೆಲ್ಲ ತಿಳಿದಾದ ಮೇಲೆ ಕಾನೂನು ಇದರ ಬಗ್ಗೆ ಏನು ಹೇಳುತ್ತದೆ? ಈಗ ನ್ಯಾಯಾಧೀಶರು ನೋಡುವಂಥದ್ದು PTCL ಆಕ್ಟ್.
ಇಷ್ಟೆಲ್ಲ ವಿವರಣೆ ತಗೊಂಡ ಮೇಲೆ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ ಮೇಲೆ, ಅದಕ್ಕೆ ಉತ್ತರವನ್ನು ಪಡೆದ ಮೇಲೆ, ಆ ದಾಖಲೆಯನ್ನು ನೋಡಿದ ಮೇಲೆ, ಈಗ 7ನೇ ಪ್ರಶ್ನೆಯಲ್ಲಿ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ನ್ಯಾಯಾಧೀಶರು ನೋಡುತ್ತದೆ. ಆಗ PDCL ಆಕ್ಟ್ ಸೆಕ್ಷನ್ 4, ಸೆಕ್ಷನ್ 5 ಮತ್ತು ಗ್ರ್ಯಾಂಡ್ ರೂಲ್ಸ್, ಸಂಬಂಧಿತ ಸರ್ಕಾರಿ ಆದೇಶಗಳು ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ ತೀರ್ಪುಗಳನ್ನು ಪರಿಶೀಲಿಸುತ್ತಾರೆ. ಈಗ ಮುಖ್ಯವಾಗಿ ಹೇಳುವಂಥದ್ದು ಈ 1ರಿಂದ 7 ಪ್ರಶ್ನೆಗಳು ಮುಗಿದ ಮೇಲೆ ಕೊನೆಯದಾಗಿ PDCL ಆಕ್ಟ್ನ ಒಂದು ಸೆಕ್ಷನ್ಗೆ ಹೋಗುತ್ತಾರೆ. ಅಲ್ಲಿಂದ ಸರ್ಕಾರಿ ಆದೇಶಗಳು ಇವೆಲ್ಲ ನೋಡುತ್ತಾರೆ. ಅದರ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಈ ನಿಟ್ಟಿನಲ್ಲಿ ಜನರಿಗೆ ತಿಳಿಯದ ಸತ್ಯ ಏನೆಂದರೆ, ಸ್ನೇಹಿತರೆ, ಬಹಳ ಜನ ನನ್ನ ಜಾತಿ ಯಾವುದು ಎಂಬ ಪ್ರಶ್ನೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಆದರೆ ನ್ಯಾಯಾಧೀಶರು ನಿಮ್ಮ ದಾಖಲೆಗಳು ಏನು ಹೇಳುತ್ತವೆ ಎಂಬ ಪ್ರಶ್ನೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಇದೇ ಕಾರಣಕ್ಕೆ ಒಂದು ಗ್ರಾಮದ, ಒಂದೇ ಜಾತಿಯ, ಒಂದೇ ವರ್ಷದ 2 ಪ್ರಕರಣಗಳಲ್ಲಿಯೂ 2 ಬೇರೆ ಬೇರೆ ತೀರ್ಪುಗಳು ಬರಬಹುದು. ಈ ನಿಟ್ಟಿನಲ್ಲಿ ಇಂದಿನ ಈ ಮೇಲ್ಕಂಡ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಾನೂನು ನಮಗೆ ಏನು ಪಾಠ ಹೇಳುತ್ತದೆ ಅಂತ ಹೇಳಿದರೆ, ನ್ಯಾಯಾಧೀಶರು ವ್ಯಕ್ತಿಯನ್ನು ನೋಡಿ ತೀರ್ಪು ಕೊಡುವುದಿಲ್ಲ, ದಾಖಲೆಗಳನ್ನು ನೋಡಿ ಕಾನೂನು ಅನ್ವಯಿಸುತ್ತಾರೆ. ನ್ಯಾಯಾಧೀಶರು ವ್ಯಕ್ತಿಯನ್ನು ನೋಡಿ ತೀರ್ಪು ಕೊಡುವುದಿಲ್ಲ, ದಾಖಲೆಗಳನ್ನು ನೋಡಿ ಕಾನೂನು ಅನ್ವಯಿಸುತ್ತಾರೆ. ಇದೇ PTCL ಪ್ರಕರಣಗಳ ಅತ್ಯಂತ ದೊಡ್ಡ ಕಾನೂನು ಸತ್ಯ. ಸ್ನೇಹಿತರೆ, ಒಂದು ವಿಚಾರ ಇಲ್ಲಿ ತಿಳಿಯೋಣ. ಬಾಯಿ ಮಾತಿಗಿಂತ ಗ್ರಾಂಟ್ ಆರ್ಡರ್ ಯಾಕೆ ಹೆಚ್ಚು ಶಕ್ತಿಶಾಲಿ? PTCL ಪ್ರಕರಣದ ಅತಿ ದೊಡ್ಡ ಕಾನೂನು ಸತ್ಯ ಏನೆಂದರೆ, ಸ್ನೇಹಿತರೆ, ಈಗ ನಾವು ಒಂದು ಕ್ಷಣ ನ್ಯಾಯಾಲಯದ ಒಳಗೆ ಹೋಗೋಣ. ಬೌದ್ಧಿಕವಾಗಿ ಅಲ್ಲಿ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ನಿಂತು ಹೇಳುತ್ತಾನೆ, ಸರ್, ಈ ಜಮೀನು ನಮ್ಮ ತಾತನಿಗೆ ಸರ್ಕಾರ ಕೊಟ್ಟಿದ್ದು. ಇನ್ನೊಬ್ಬ ಹೇಳುತ್ತಾನೆ, ಇಲ್ಲ ಸರ್, ಈ ಜಮೀನನ್ನು ನಾವು ಕಾನೂನುಬದ್ಧವಾಗಿ ಖರೀದಿಸಿದ್ದೇವೆ. ಇಬ್ಬರು ತಮ್ಮದೇ ಮಾತನ್ನು ಹೇಳುತ್ತಿದ್ದಾರೆ. ಆದರೆ ನ್ಯಾಯಾಧೀಶರು ಯಾರ ಮಾತನ್ನು ನಂಬಬೇಕು ಮತ್ತು ಯಾರ ಮಾತನ್ನು ನಂಬುತ್ತಾರೆ? ಅಥವಾ ಬಾಯಿ ಮಾತಿನ ಆಧಾರದ ಮೇಲೆ ತೀರ್ಪು ಕೊಡುತ್ತಾರೆಯೇ? ಉತ್ತರ ಏನು ಗೊತ್ತಾ? ಸಾಧ್ಯವೇ ಇಲ್ಲ. ಆ ರೀತಿ ನ್ಯಾಯ ತೀರ್ಪು ಬರೀ ಬಾಯಿ ಮಾತಿನ ಮೇಲೆ ಆಧಾರದ ಮೇಲೆ ತೀರ್ಪು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ನ್ಯಾಯಾಲಯದ ಮೊದಲ ನಂಬಿಕೆ ದಾಖಲೆಗಳ ಮೇಲೆ ಆಗಿರುತ್ತದೆ. ಸ್ನೇಹಿತರೆ, ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮೂಲಭೂತ ತತ್ವವಿದೆ. ಬಾಯಿ ಮಾತಿಗಿಂತ ದಾಖಲೆಗಳಿಗೆ ಹೆಚ್ಚಿನ ಸಾಕ್ಷ್ಯ ಮೌಲ್ಯವಿದೆ. ಅಂದರೆ ಯಾರು ಏನೇ ಹೇಳಿದರೋ ಅದನ್ನು ದಾಖಲೆಗಳಿಂದ ಸಾಬೀತುಪಡಿಸಬೇಕು. ಯಾವುದೇ ನೀವು ಓರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಸಾಕಾಗಲ್ಲ. ಆ ಬಾಯಿ ಮಾತಿನಿಂದ ಹೇಳಿದ ಒಂದು ಎಲ್ಲ ವಾಕ್ಯಗಳಿಗೂ ದಾಖಲೆ ಇರಬೇಕು. ಆ ನಿಟ್ಟಿನಲ್ಲಿ PTCL ಪ್ರಕರಣಗಳಲ್ಲಿ ಈ ದಾಖಲೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಗ್ರಾಂಟ್ ಆರ್ಡರ್. ಈಗ ಗ್ರಾಂಟ್ ಆರ್ಡರ್ ಯಾಕೆ ಇಷ್ಟು ಮುಖ್ಯ ಎಂಬುದರ ಬಗ್ಗೆ ತಿಳಿಯೋಣ. ಗ್ರಾಂಟ್ ಆರ್ಡರ್ ಒಂದು ಸಾಮಾನ್ಯ ಕಾಗದವಲ್ಲ. ಅದು ಸರ್ಕಾರವೇ ಯಾರಿಗೆ ಯಾವ ಜಮೀನನ್ನು ಯಾವ ದಿನಾಂಕದಲ್ಲಿ ಯಾವ ಕಾನೂನಿನ ಅಡಿಯಲ್ಲಿ ಯಾವ ಷರತ್ತುಗಳೊಂದಿಗೆ ಮಂಜೂರು ಮಾಡಿದೆ ಎಂಬುದನ್ನು ಹೇಳುವ ಮೂಲ ದಾಖಲೆಯಾಗಿದೆ. ಅಂದರೆ ಇದು ಜಮೀನಿನ ಜನ್ಮ ಪ್ರಮಾಣ ಪತ್ರ. ತಿಳಿದುಕೊಳ್ಳಿ, ಒಂದು ಗ್ರಾಂಟ್ ಅಂದರೆ PTCL ಅಂಡರಲ್ಲಿ ಬರುವಂತಹ ಯಾವುದೇ ಒಂದು ಗ್ರಾಂಟ್ ಜಮೀನಿಗೆ ಗ್ರಾಂಟ್ ಆರ್ಡರ್ ಆ ಜಮೀನಿನ ಜನ್ಮ ಪ್ರಮಾಣ ಪತ್ರ ಆಗಿರುತ್ತದೆ. ಇದು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಒಂದು ಗ್ರಾಂಟ್ ಆರ್ಡರ್ ಸಂಪೂರ್ಣ ಪ್ರಕರಣವನ್ನು ತಿರುಗಿಸಬಹುದು. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ 40 ವರ್ಷಗಳಿಂದ ಜಮೀನನ್ನು ಅನುಭವಿಸುತ್ತಿದ್ದಾನೆ. RTC ಅವನ ಹೆಸರಿನಲ್ಲಿದೆ, ಮುಟೇಶನ್ ಕೂಡ ಅವನ ಹೆಸರಿನಲ್ಲಿದೆ, ಸೇಲ್ ಡೀಡ್ ಕೂಡ ಅವನ ಹೆಸರಿನಲ್ಲಿ ಆಗಿದೆ. ಆದರೆ ನ್ಯಾಯಾಲಯದಲ್ಲಿ ಗ್ರಾಂಟ್ ಆರ್ಡರ್ ಹೊರಬಂದಾಗ ಅದರಲ್ಲಿ 15 ವರ್ಷಗಳ ಪರಭಾರೆ ನಿಷೇಧ ಅಥವಾ ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಬಾರದು
ಎಂಬ ಷರತ್ತು ಕಂಡು ಬಂದರೆ ಅಲ್ಲಿಂದಲೇ ಪ್ರಕರಣದ ದಿಕ್ಕು ಬದಲಾಗುತ್ತದೆ. ಜನರು ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ, ಬಹಳ ಜನ ಸೇಲ್ಡ್ ನೋಡಿ ಸಂತೋಷ ಪಡುತ್ತಾರೆ, RTC ನೋಡಿ ನೆಮ್ಮದಿಯಾಗಿರುತ್ತಾರೆ, EC ತೆಗೆದು ಸುರಕ್ಷಿತ ಎಂದುಕೊಳ್ಳುತ್ತಾರೆ. ಆದರೆ ಗ್ರಾಂಟ್ ಆರ್ಡರ್ ನೋಡುವುದೇ ಇಲ್ಲ, ನೋಡಲೇ ಇಲ್ಲ. ಇದೇ ಅನೇಕ ವರ್ಷಗಳ ನಂತರ ದೊಡ್ಡ ಕಾನೂನು ವಿವಾದಕ್ಕೆ ಕಾರಣ ಆಗುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಯಾಕೆ ಗ್ರಾಂಟ್ ಆರ್ಡರ್ಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಗೊತ್ತಾ? ಯಾಕೆಂದರೆ ಅದು ಸರ್ಕಾರದ ಮೂಲ ನಿರ್ಧಾರ. ಅದರಲ್ಲಿ ಗ್ರಾಂಟ್ ಕಂಡೀಷನ್ಸ್ ಇರುತ್ತವೆ, ನಾನ್ ಎಲಿನೇಷನ್ ಕ್ಲಾಸ್ ಇರುತ್ತದೆ ಮತ್ತು ಗ್ರಾಂಟ್ ರೂಲ್ಸ್ ಅನ್ವಯವಾಗಿರುತ್ತವೆ, ಸರ್ಕಾರದ ಉದ್ದೇಶ ದಾಖಲಾಗಿರುತ್ತವೆ. ಇವೆಲ್ಲವುಗಳನ್ನು ಯಾವುದೇ ಬಾಯಿ ಮಾತು ಬದಲಾಯಿಸಲು ಸಾಧ್ಯವೇ ಇಲ್ಲ. ಜನರಿಗೆ ತಿಳಿಯದ ಒಂದು ಕಾನೂನು ಸತ್ಯ ಏನು ಗೊತ್ತಾ ಸ್ನೇಹಿತರೆ? ನ್ಯಾಯಾಲಯದಲ್ಲಿ ನನಗೆ ಗೊತ್ತಿರಲಿಲ್ಲ ಎಂದು ಹೇಳುವುದಕ್ಕಿಂತ ಗ್ರಾಂಟ್ ಆರ್ಡರ್ ಏನು ಹೇಳುತ್ತದೆ ಎಂಬುದಕ್ಕೆ ಹೆಚ್ಚು ಮಹತ್ವ ಇರುತ್ತದೆ. ಏಕೆಂದರೆ ಬಾಯಿ ಮಾತು ಬದಲಾಗಬಹುದು, ನೆನಪು ಮರೆತು ಹೋಗಬಹುದು, ಸಾಕ್ಷಿಗಳು ಬದಲಾಗಬಹುದು. ಆದರೆ ಸರ್ಕಾರದ ಮೂಲ ಆರ್ಡರ್ ಅಂದರೆ ಗ್ರಾಂಟ್ ಆರ್ಡರ್ ಅನೇಕ ಸಂದರ್ಭಗಳಲ್ಲಿ ಪ್ರಕರಣದ ನಿಜವಾದ ಇತಿಹಾಸವನ್ನು ಹೇಳುತ್ತದೆ. ಸ್ನೇಹಿತರೆ, ನೆನಪಿಡಿ, PTCL ಪ್ರಕರಣದಲ್ಲಿ ನ್ಯಾಯಾಲಯ ಬಾಯಿ ಮಾತನ್ನು ಕೇಳುತ್ತದೆ, ಆದರೆ ತೀರ್ಪು ನೀಡುವಾಗ ಗ್ರಾಂಟ್ ಆರ್ಡರ್ ಅನ್ನು ಓದುತ್ತದೆ. ಮತ್ತೊಮ್ಮೆ ಹೇಳುತ್ತೇನೆ, ನೆನಪಿಟ್ಟುಕೊಳ್ಳಿ, PTCL ಪ್ರಕರಣದಲ್ಲಿ ನ್ಯಾಯಾಲಯ ಬಾಯಿ ಮಾತನ್ನು ಕೇಳುತ್ತದೆ, ನೀವು ಏನು ಹೇಳಿದರೂ ಕೇಳುತ್ತದೆ, ಆದರೆ ತೀರ್ಪು ನೀಡುವಾಗ ಮಾತ್ರ ಗ್ರಾಂಟ್ ಆರ್ಡರ್ ಅದರಲ್ಲಿ ಏನು ಹೇಳುತ್ತದೆ ಅದನ್ನು ಓದಿ ತೀರ್ಮಾನ ಮಾಡುತ್ತದೆ. ಬಾಯಿ ಮಾತು ಒಂದು ವಾದವಾಗಿರಬಹುದು, ಆದರೆ ಗ್ರಾಂಟ್ ಆರ್ಡರ್ ಒಂದು ಕಾನೂನು ದಾಖಲೆಯಾಗಿರುತ್ತದೆ. ಅದಕ್ಕಾಗಿಯೇ ಅನುಭವಿ ವಕೀಲರು ಹೇಳುತ್ತಾರೆ, PTCL ಪ್ರಕರಣದಲ್ಲಿ ಗೆಲ್ಲುವುದು ಮಾತಿನಿಂದ ಅಲ್ಲ, ದಾಖಲೆಗಳಿಂದ. ಸ್ನೇಹಿತರೆ, ಮುಂದುವರೆದು ಒಂದು ವಿಚಾರ ಇಲ್ಲಿ ತಿಳಿಯೋಣ. ಒಂದು ಸಣ್ಣ ಸಾಗುವಳಿ ಚೀಟಿ ಇಡೀ PTCL ಪ್ರಕರಣದ ಭವಿಷ್ಯವನ್ನೇ ಬದಲಾಯಿಸಬಹುದೇ? ಇದು ಪ್ರಶ್ನೆ. ಒಂದು ಸಣ್ಣ ಸಾಗುವಳಿ ಚೀಟಿ ಇಡೀ PTCL ಪ್ರಕರಣದ ಭವಿಷ್ಯವನ್ನೇ ಬದಲಾಯಿಸಬಹುದೇ? ಸ್ನೇಹಿತರೆ, ಒಂದು ಕ್ಷಣ ನಿಮ್ಮನ್ನು ಮತ್ತೆ ನ್ಯಾಯಾಲಯದ ಒಳಗೆ ಬೌದ್ಧಿಕವಾಗಿ ಕರೆದುಕೊಂಡು ಹೋಗುತ್ತೇನೆ. ಒಂದು ಕಡೆ 40 ವರ್ಷಗಳಿಂದ ಜಮೀನನ್ನು ಅನುಭವಿಸುತ್ತಿರುವ ಖರೀದಿದಾರ, ಅವನ ಕೈಯಲ್ಲಿ ಸೇಲ್ ಡೀಡ್ ಇದೆ, RTC ಇದೆ, ಮುಟೇಷನ್ ಇದೆ, EC ಇದೆ, ಮತ್ತೆ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ಗಳು ಇದ್ದಾವೆ. ಇನ್ನೊಂದು ಕಡೆ ಒಬ್ಬ ವೃದ್ಧ ಗ್ರಾಂಟಿದಾರನ ಮಗ ನಿಂತಿದ್ದಾನೆ. ಅವನ ಕೈಯಲ್ಲಿ ಒಂದು ಹಳದಿ ಬಣ್ಣಕ್ಕೆ ತಿರುಗಿರುವ, ಮಡಚಿ ಇಟ್ಟಿರುವ ಒಂದು ಸಣ್ಣ ಕಾಗದ ಪತ್ರ ಮಾತ್ರ ಇದೆ, ಅದು ಸಾಗುವಳಿ ಚೀಟಿ. ಈಗ ಪ್ರಶ್ನೆ, ನ್ಯಾಯಾಧೀಶರು ಯಾರ ದಾಖಲೆ ಮೊದಲು ಓದುತ್ತಾರೆ ಅಥವಾ ನೋಡುತ್ತಾರೆ, ಅಥವಾ ಯಾವ ದಾಖಲೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ? ಇದು ಪ್ರಶ್ನೆ. ಉತ್ತರ ಏನಂದ್ರೆ, ಆಶ್ಚರ್ಯಕರ ಸತ್ಯ ಏನು ಗೊತ್ತಾ? ಬಹಳ ಜನ ಸೇಲ್ ಡೀಡ್ ದೊಡ್ಡ ದಾಖಲೆ, RTC ಮುಖ್ಯ ದಾಖಲೆ, ಮುಟೇಷನ್ ಅಂತಿಮ ದಾಖಲೆ ಎಂದು ಭಾವಿಸಿರುತ್ತಾರೆ. ಆದರೆ PTCL ಪ್ರಕರಣದಲ್ಲಿ ಕೆಲವೊಮ್ಮೆ ಒಂದು ಸಾಗುವಳಿ ಚೀಟಿಯೇ ಇಡೀ ಪ್ರಕರಣದ ದಿಕ್ಕನ್ನು ಬದಲಾಯಿಸುತ್ತದೆ. ಯಾಕೆ ಗೊತ್ತಾ? ಯಾಕೆಂದರೆ ಸಾಗುವಳಿ ಚೀಟಿ ಮಾರಾಟದ ದಾಖಲೆಯಲ್ಲ, ಅದು ಸರ್ಕಾರ ಜಮೀನಿನ ಸ್ವಾಧೀನವನ್ನು ಯಾರಿಗೆ ನೀಡಿತು ಎಂಬ ಮೂಲ ದಾಖಲೆ. ಅದರಲ್ಲೇ ಗ್ರಾಂಟ್ ಯಾವಾಗ ಆಯಿತು, ಯಾರಿಗೆ ಆಯಿತು, ಯಾವ ಸರ್ವೆ ನಂಬರ್, ಎಷ್ಟು ವಿಸ್ತೀರ್ಣ, ಯಾವ ಷರತ್ತು, ಯಾವ ಅಧಿಕಾರಿಯ ಆದೇಶ, ಎಲ್ಲವೂ ದಾಖಲಾಗಿರುತ್ತದೆ. ಅಂದರೆ ಇದು ಜಮೀನಿನ ಮೊದಲ ಕಾನೂನು ಗುರುತಿನ ಚೀಟಿಯಾಗಿರುತ್ತದೆ. ಸ್ನೇಹಿತರೆ, ಒಂದು ಸಾಲು ಒಂದು ಕುಟುಂಬವನ್ನು ಉಳಿಸಬಹುದು ಅಂದರೆ ನಂಬುತ್ತೀರಾ?
ಒಂದು ಸಾಲು ಒಂದು ಕುಟುಂಬವನ್ನು ಉಳಿಸಬಹುದು, ಅಥವಾ 1 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನು ಕೂಡ ಕಳೆದುಕೊಳ್ಳುವಂತೆ ಮಾಡಬಹುದು. ಅದಕ್ಕೆ ಮೂಲವಾದ ಒಂದೇ ಸಾಲು. ಸ್ನೇಹಿತರೆ, ಕೆಲವೊಮ್ಮೆ ಸಾಗುವಳಿ ಚೀಟಿಯಲ್ಲಿ ಒಂದೇ ಒಂದು ಸಾಲು ಇರುತ್ತದೆ. 15 ವರ್ಷಗಳವರೆಗೆ ಅಥವಾ 25 ವರ್ಷಗಳವರೆಗೆ ಪರಭಾರೆ ಮಾಡಬಾರದು, ಅಥವಾ ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಬಾರದು, ಅಥವಾ ಗ್ರ್ಯಾಂಟ್ ಕಂಡೀಷನ್ಗೆ ಒಳಪಟ್ಟಿದ್ದು ಇದು ಯಾವತ್ತೂ ಶಾಶ್ವತವಾಗಿ ಮಾರಾಟ ಮಾಡಬಾರದು. ಈ ಒಂದು ಸಾಲು ನಂತರದ ಸೇಲ್ ಡೀಡ್, RTC, ಮುಟೇಷನ್ ಇವೆಲ್ಲದರ ಮೇಲೂ ಕಾನೂನು ಪ್ರಶ್ನೆಯನ್ನು ಎತ್ತುವ ಸಾಧ್ಯತೆಯನ್ನು ಉಂಟು ಮಾಡಬಹುದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಏನು ಯೋಚಿಸುತ್ತಾರೆ ಗೊತ್ತಾ? ಒಬ್ಬ ಅನುಭವಿ ನ್ಯಾಯಾಧೀಶ ಸಾಗುವಳಿ ಚೀಟಿಯನ್ನು ನೋಡಿದಾಗ ಅವರು ಕೇವಲ ಒಂದು ಕಾಗದ ಪತ್ರ ನೋಡುತ್ತಿಲ್ಲ. ಅವರು ನೋಡುತ್ತಿರುವುದು ಸರ್ಕಾರದ ಮೂಲ ಉದ್ದೇಶ, ಸರ್ಕಾರ ಜಮೀನು ಯಾಕೆ ಕೊಟ್ಟಿತು, ಯಾರಿಗೆ ಕೊಟ್ಟಿತು, ಯಾವ ಷರತ್ತು ಹಾಕಿತು, ಈ ಗ್ರ್ಯಾಂಟ್ ಯಾವ ಕಾನೂನಿನ ಅಡಿಯಲ್ಲಿ ನೀಡಲಾಯಿತು, ಇವುಗಳನ್ನು ತಿಳಿದುಕೊಳ್ಳಲು ಸಾಗುವಳಿ ಚೀಟಿ ಪ್ರಮುಖ ಕಿಟಕಿಯಾಗಿರುತ್ತದೆ. ಈ ವಿಚಾರದಲ್ಲಿ ಜನರು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಏನೆಂದರೆ, ಬಹಳ ಜನ ಸಾಗುವಳಿ ಚೀಟಿ ಕಳೆದುಕೊಂಡಿದ್ದಾರೆ ಅಥವಾ ಅದು ಬೇಡ ಎಂದು ಭಾವಿಸುತ್ತಾರೆ. ಆದರೆ ವರ್ಷಗಳ ನಂತರ PTCL ಪ್ರಕರಣ ಬಂದಾಗ ಅದೇ ದಾಖಲೆಗಾಗಿ ತಹಸೀಲ್ದಾರ್ ಕಚೇರಿ, DC ಕಚೇರಿ, ರೆಕಾರ್ಡ್ ರೂಮ್ ಅಂತ ಅಲ್ಲಲ್ಲಿ ಅಳೆದಾಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಒಂದು ಕಾನೂನು, ಅತ್ಯಂತ ದೊಡ್ಡ ಕಾನೂನು ಸತ್ಯ ಏನೆಂದರೆ, ಸ್ನೇಹಿತರೆ, PTCL ಪ್ರಕರಣದಲ್ಲಿ ಸೇಲ್ ಡೀಡ್ ಹೇಳುವುದು ಜಮೀನು ಯಾರಿಗೆ ಮಾರಾಟ ಆಯಿತು ಎಂಬುದನ್ನು ಮಾತ್ರ. ಆದರೆ ಸಾಗುವಳಿ ಚೀಟಿ ಹೇಳುವುದು ಸರ್ಕಾರ ಯಾವ ಷರತ್ತುಗಳೊಂದಿಗೆ ಈ ಜಮೀನನ್ನು ಮೊದಲಿಗೆ ಕೊಟ್ಟಿತು ಎಂಬುದನ್ನು. ಇವೆರಡರ ನಡುವಿನ ವ್ಯತ್ಯಾಸ ಕೆಲವೊಮ್ಮೆ ಪ್ರಕರಣವನ್ನು ಗೆಲ್ಲಿಸುತ್ತದೆ ಅಥವಾ ಸೋಲಿಸುತ್ತದೆ. ಇವು ಎರಡಕ್ಕೂ ಚಾನ್ಸಸ್ ಇರುತ್ತದೆ. ಈ ನಿಟ್ಟಿನಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಏನೆಂದರೆ, ಸ್ನೇಹಿತರೆ, ಗ್ರ್ಯಾಂಟ್ ಆರ್ಡರ್ ಇದೆ, ಸಾಗುವಳಿ ಚೀಟಿ ಇದೆ, ಆದರೆ ಗ್ರ್ಯಾಂಟ್ ರಿಜಿಸ್ಟರ್ ಬೇರೆ ಮಾತು ಹೇಳಿದರೆ. ಗ್ರ್ಯಾಂಟ್ ಆರ್ಡರ್ ತಗೊಂಡಿದ್ದೀರಿ, ಗ್ರ್ಯಾಂಟ್ ಆರ್ಡರ್ ಆಗಿದೆ, ಸಾಗುವಳಿ ಚೀಟಿ ಇದೆ, ಆದರೆ ಗ್ರ್ಯಾಂಟ್ ರಿಜಿಸ್ಟರ್ನಲ್ಲಿ ಅದರ ಮಾತು ಬೇರೆ, ಅಂದರೆ ಅದು ಬೇರೆ ಇದ್ದಾಗ, ವ್ಯತ್ಯಾಸ ಇದ್ದಾಗ ಯಾವ ದಾಖಲೆಯನ್ನು ನ್ಯಾಯಾಲಯ ಹೆಚ್ಚು ನಂಬುತ್ತದೆ? ಗ್ರ್ಯಾಂಟ್ ರಿಜಿಸ್ಟರ್, ಸಾಗುವಳಿ ಚೀಟ್ ಮತ್ತು ಸೇಲ್ ಡೀಡ್ ಈ 3 ದಾಖಲೆಗಳಲ್ಲಿ ವ್ಯತ್ಯಾಸ ಇದ್ದರೆ ಏನಾಗುತ್ತದೆ? ಯಾವ ದಾಖಲೆಗಳಿಗೆ ಹೆಚ್ಚು ಸಾಕ್ಷ್ಯ ಮೌಲ್ಯ ಇದೆ? ಮತ್ತೆ ಮುಂದಿನ ವಿಷಯದಲ್ಲಿ ಈ PTCL ಪ್ರಕರಣ ದಾಖಲೆಗಳ ಒಂದು ದಾಖಲೆಗೆ ಎಷ್ಟು ಮಹತ್ವ ಇದೆ ಎಂದು ಆಳವಾಗಿ ತಿಳಿದುಕೊಳ್ಳೋಣ. ಅದು ಮುಂದುವರೆದು ಈ ಸೆಕ್ಷನ್ 4 ಮತ್ತು 5ರ ಬಗ್ಗೆ ತಿಳಿದಾದ ಮೇಲೆ, ಮತ್ತೆ SC ಇಂದ ST ಜಮೀನಿನ, SC ಇಂದ STಗೆ ಮತ್ತು ST ಇಂದ STಗೆ ಮಾರಾಟವಾದ ಜಮೀನಿನ ಬಗ್ಗೆ ತಿಳಿದಾದ ಮೇಲೆ, ಈಗ ಮುಂದಿನ ವಿಚಾರ ಗ್ರ್ಯಾಂಟ್ ರಿಜಿಸ್ಟರ್ ವರ್ಸಸ್ RTC ವರ್ಸಸ್ ಸೇಲ್ ಡೀಡ್ ಎಂಬ ವಿಚಾರದ ಬಗ್ಗೆ ಮುಂದೆ ತಿಳಿಯೋಣ. ಸ್ನೇಹಿತರೆ, ಮತ್ತೆ ಒಂದು ಕ್ಷಣ ನಿಮ್ಮನ್ನು ನ್ಯಾಯಾಲಯದ ಒಳಗೆ ಬೌದ್ಧಿಕವಾಗಿ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಲ್ಲಿ ಒಬ್ಬ ವ್ಯಕ್ತಿ ಎದ್ದು ಹೇಳುತ್ತಾನೆ, ಸರ್, ನನ್ನ ಬಳಿ ನೋಂದಾಯಿತ ಸೇಲ್ ಡೀಡ್ ಇದೆ. ಇನ್ನೊಬ್ಬ ವ್ಯಕ್ತಿ ಹೇಳುತ್ತಾನೆ, ಸರ್, ನನ್ನ ಬಳಿ ನನ್ನ ಹೆಸರಿನಲ್ಲಿ RTC ಇದೆ. ಮೂರನೇ ವ್ಯಕ್ತಿ ಎದ್ದು ಹೇಳುತ್ತಾನೆ, ಸರ್, ನನ್ನ ಬಳಿ ಸರ್ಕಾರದ ಗ್ರ್ಯಾಂಟ್ ರಿಜಿಸ್ಟರ್ ದಾಖಲೆ ಇದೆ. ಈಗ ಪ್ರಶ್ನೆ ಏನು ಗೊತ್ತಾ? ನ್ಯಾಯಾಧೀಶರು ಮೊದಲು ಯಾವ ದಾಖಲೆಯನ್ನು ನೋಡುತ್ತಾರೆ? ಸೇಲ್ ಡೀಡ್ ದಾಖಲೆಯನ್ನು ನೋಡುತ್ತಾರಾ, ಅಥವಾ RTCಯನ್ನು ನೋಡುತ್ತಾರಾ, ಅಥವಾ ಗ್ರ್ಯಾಂಟ್ ರಿಜಿಸ್ಟರ್ ದಾಖಲೆಯನ್ನು ನೋಡುತ್ತಾರಾ? ಈ ವಿಚಾರದಲ್ಲಿ ಇದೇ ಸಾವಿರಾರು PTCL ಪ್ರಕರಣಗಳ ಭವಿಷ್ಯವನ್ನು ನಿರ್ಧರಿಸುವ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿದೆ. ಈ ನಿಟ್ಟಿನಲ್ಲಿ ಮೊದಲ ನೋಟಕ್ಕೆ ಎಲ್ಲ ದಾಖಲೆಗಳು ಸರಿಯಾಗಿರಬಹುದು,
ಮೊದಲ ನೋಟಕ್ಕೆ ಈ ಮೇಲ್ಕಂಡ ಎಲ್ಲ ದಾಖಲೆಗಳು ಸರಿಯಾಗಿರಬಹುದು. ಸೇಲ್ಡೀಡ್ ಕೂಡ ಕಾನೂನುಬದ್ಧ ದಾಖಲೆ, RTC ಕೂಡ ಸರ್ಕಾರಿ ದಾಖಲೆ, ಮುಟೇಶನ್ ಕೂಡ ರೆವೆನ್ಯೂ ದಾಖಲೆ. ಆದರೆ ಈ ಎಲ್ಲ ದಾಖಲೆಗಳಿಗೂ ಮೊದಲು ಒಂದು ಮೂಲ ದಾಖಲೆ ಇರುತ್ತದೆ, ಅದೇ ಗ್ರಾಂಟ್ ರಿಜಿಸ್ಟರ್. ಈಗ ಗ್ರಾಂಟ್ ರಿಜಿಸ್ಟರ್ ಎಂದರೆ ಏನು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗ್ರಾಂಟ್ ರಿಜಿಸ್ಟರ್ ಸಾಮಾನ್ಯ ರಿಜಿಸ್ಟರ್ ಅಲ್ಲ, ಅದು ಸರ್ಕಾರವೇ ನಿರ್ವಹಿಸುವ ಮೂಲ ಗ್ರಾಂಟ್ ಇತಿಹಾಸ. ಅದರಲ್ಲೇ ದಾಖಲಾಗಿರುವುದು ಯಾರಿಗೆ ಗ್ರಾಂಟ್ ನೀಡಲಾಯಿತು, ಯಾವ ಸರ್ವೆ ನಂಬರ್ ನೀಡಲಾಯಿತು, ಎಷ್ಟು ವಿಸ್ತೀರ್ಣ, ಯಾವ ದಿನಾಂಕ, ಯಾವ ಗ್ರಾಂಟ್ ರೂಲ್ಸ್, ಯಾವ ಷರತ್ತು, ಯಾವ ಅಧಿಕಾರಿಯ ಆದೇಶ. ಅಂದರೆ ಜಮೀನಿನ ಮೊದಲ ಸರ್ಕಾರಿ ಇತಿಹಾಸ ಅದರಲ್ಲಿದೆ. ನಂತರ ಸೇಲ್ ಡೀಡ್ ಬರುತ್ತದೆ. ಗ್ರಾಂಟ್ ಆರ್ಡರ್ ಆದಮೇಲೆ, ಗ್ರಾಂಟ್ ರಿಜಿಸ್ಟರ್ ಆದಮೇಲೆ ಸೇಲ್ ಡೀಡ್ ಅನ್ನು ನೋಡ್ತಾರೆ. ಸೇಲ್ ಡೀಡ್ ಏನು ಹೇಳುತ್ತದೆ? ಈ ಜಮೀನು ಒಬ್ಬರಿಂದ ಮತ್ತೊಬ್ಬರಿಗೆ ಮಾರಾಟವಾಗಿದೆ ಅಷ್ಟೇ. ಆದರೆ ಸೇಲ್ ಡೀಡ್ ಗ್ರಾಂಟ್ ಯಾಕೆ ಆಯಿತು? ಸೇಲ್ ಡೀಡ್ ಆಯಿತು, ಸೇಲ್ ಡೀಡ್ ಓಕೆ, ಸೇಲ್ ಡೀಡ್ ಅಲ್ಲಿ ಮುಗೀತು. ಆದರೆ ಗ್ರಾಂಟ್ ಯಾಕೆ ಆಯಿತು, ಯಾವ ಷರತ್ತಿನಡಿ ಆಯಿತು ಎಂದು ಹೇಳುವುದಿಲ್ಲ. ಈ ಸೇಲ್ ಡೀಡ್ನಲ್ಲಿ ಎಲ್ಲೂ ಈ ರೀತಿಯಾಗಿ ಹೇಳುವುದಿಲ್ಲ. ಗ್ರಾಂಟ್ ಯಾಕೆ ಆಯಿತು, ಯಾವ ಷರತ್ತಿನಡಿ ಆಯಿತು ಎಂದು ಎಲ್ಲೂ ಹೇಳುವುದಿಲ್ಲ. ಮತ್ತು RTC ಏನು ಹೇಳುತ್ತದೆ? RTC ಹೇಳುವುದು ಇಂದು ಜಮೀನನ್ನು ಯಾರು ಅನುಭವಿಸುತ್ತಿದ್ದಾರೆ ಅಂತ ಅಷ್ಟೇ ಮಾತ್ರ. RTC ಸ್ವಾಮ್ಯ ಹಕ್ಕಿನ ಅಂತಿಮ ಪ್ರಮಾಣ ಪತ್ರವಲ್ಲ. ಸ್ವಾಮ್ಯ ಹಕ್ಕಿನ ಅಂತಿಮ ಪ್ರಮಾಣ ಪತ್ರವಲ್ಲ. ಗ್ರಾಂಟ್ನ ಮೂಲ ದಾಖಲೆ ಕೂಡ ಅಲ್ಲ. ಅದು ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ನ ದಾಖಲೆ ಆಗಿದೆ. ರೆವೆನ್ಯೂ ಕಂದಾಯ ಆಡಳಿತದ ಒಂದು ದಾಖಲೆ ಅಷ್ಟೇ ಪಹಣಿಯಾಗಿರುತ್ತದೆ. ಒಂದು ಕಂದಾಯ ಆಡಳಿತದ ಒಂದು ದಾಖಲೆ ಅಷ್ಟೇ ಆಗಿರುತ್ತದೆ. ಈಗ ಒಂದು ನೈಜ ಉದಾಹರಣೆ ತಿಳಿಯೋಣ. ನೀವು ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿಯ ಬಳಿ ಸೇಲ್ ಡೀಡ್ ಇದೆ, RTC ಇದೆ, ಮುಟೇಶನ್ ಇದೆ, 30 ವರ್ಷಗಳಿಂದ ಜಮೀನನ್ನು ಅನುಭವಿಸುತ್ತಿದ್ದಾನೆ. ಆದರೆ ನ್ಯಾಯಾಲಯದಲ್ಲಿ ಗ್ರಾಂಟ್ ರಿಜಿಸ್ಟರ್ ಹೊರಬಂತು. ಅದರಲ್ಲಿ 15 ವರ್ಷಗಳ ಪರಭಾರೆ ನಿಷೇಧ ಎಂದು ದಾಖಲಾಗಿತ್ತು. ಈಗ ನ್ಯಾಯಾಲಯ ಈ ದಾಖಲೆಯನ್ನು ಹೇಗೆ ವಿಶ್ಲೇಷಿಸುತ್ತದೆ? ಇದು ಪ್ರಶ್ನೆ. ಅದೇ PTCL ಪ್ರಕರಣದ ನಿಜವಾದ ಕಾನೂನು ಹೋರಾಟ ಅಲ್ಲಿಂದ ಪ್ರಾರಂಭವಾಗುತ್ತದೆ. ನ್ಯಾಯಾಧೀಶರು ಏನು ಮಾಡುತ್ತಾರೆ ಗೊತ್ತಾಗ? ಅವರು ಹೇಳುವುದಿಲ್ಲ, ಏನು ಹೇಳುವುದಿಲ್ಲ. RTC ಇದೆ, ಅದರಿಂದ ಕೇಸು ಮುಗೀತು, ಅಥವಾ ಸೇಲ್ ಡೀಡ್ ಇದೆ, ಅದರಿಂದ ಕೇಸು ಗೆದ್ದರು ಅಂತ ಹೇಳೋದಿಲ್ಲ. ಬದಲಾಗಿ ಪ್ರತಿಯೊಂದು ದಾಖಲೆಯನ್ನು ಮತ್ತೊಂದು ದಾಖಲೆಗಳೊಂದಿಗೆ ಹೋಲಿಸಿ ನೋಡುತ್ತಾರೆ. ಗ್ರಾಂಟ್ ರಿಜಿಸ್ಟರ್, ಗ್ರಾಂಟ್ ಆರ್ಡರ್, ಸಾಗುವಳಿ ಚಿಟ್, RTC ಮತ್ತೆ ಮುಟೇಶನ್, ಸೇಲ್ ಡೀಡ್ ಇವೆಲ್ಲ ಒಂದೇ ಕತೆ ಹೇಳುತ್ತಿವೆಯೇ? ಅಂದರೆ ಒಂದೇ ಸತ್ಯ ಹೇಳುತ್ತಿವೆಯೇ ಅಥವಾ ಒಂದಕ್ಕೊಂದು ವಿರುದ್ಧವಾಗಿವೆಯೇ? ಇದನ್ನೇ ನ್ಯಾಯಾಧೀಶರು ಪರಿಶೀಲಿಸುತ್ತಾರೆ. ಇದೇ ಕಾರಣಕ್ಕೆ ಸಾವಿರಾರು ಜನರು ಮತ್ತೆ ತಪ್ಪು ಮಾಡುತ್ತಿದ್ದಾರೆ. ಬಹಳ ಜನ RTC ನೋಡಿ ಜಮೀನು ಖರೀದಿಸುತ್ತಾರೆ, EC ನೋಡಿ ಸುರಕ್ಷಿತ ಎಂದುಕೊಳ್ಳುತ್ತಾರೆ, ಸೇಲ್ ಡೀಡ್ ನೋಡಿ ನೆಮ್ಮದಿಯಾಗಿರುತ್ತಾರೆ. ಆದರೆ ಗ್ರಾಂಟ್ ರಿಜಿಸ್ಟರ್ ನೋಡೋದಿಲ್ಲ. ನಂತರ ವರ್ಷಗಳ ನಂತರ PTCL ನೋಟಿಸ್ ಬರುತ್ತದೆ. ಜನರಿಗೆ ತಿಳಿಯದ ಮತ್ತೊಂದು ದೊಡ್ಡ ಕಾನೂನು ಸತ್ಯ ಏನೆಂದರೆ, ಸ್ನೇಹಿತರೆ, PTCL ಪ್ರಕರಣದಲ್ಲಿ ಸೇಲ್ ಡೀಡ್ ಒಂದು ಅಧ್ಯಾಯ, RTC ಇನ್ನೊಂದು ಅಧ್ಯಾಯ. ಆದರೆ ಗ್ರಾಂಟ್ ರಿಜಿಸ್ಟರ್ ಪೂರ್ತಿ ಪುಸ್ತಕದ ಮೊದಲ ಪುಟ. ಮೊದಲ ಪುಟವನ್ನು ಓದದೆ ಕೊನೆಯ ಪುಟದ ತೀರ್ಪು ಅರ್ಥವಾಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ PTCL ಪ್ರಕರಣದಲ್ಲಿ ಮೊದಲ ಪುಟ ಅಂದರೆ ಮೂಲ ಗ್ರಾಂಟ್ ಆರ್ಡರ್ ಆಗಿರುತ್ತದೆ. ಸ್ನೇಹಿತರೆ, ನೆನಪಿಡಿ, RTC ಇಂದು ಯಾರು ಅನುಭವಿಸಿದ್ದಾರೆ ಎಂಬುದನ್ನು ಹೇಳುತ್ತದೆ. ಸೇಲ್ ಡೀಡ್ ಯಾರು ಯಾರಿಗೆ ಮಾರಿದರು ಎಂಬುದನ್ನು ಹೇಳುತ್ತದೆ. ಆದರೆ ಗ್ರಾಂಟ್ ರಿಜಿಸ್ಟರ್ ಸರ್ಕಾರ ಯಾವ ಷರತ್ತುಗಳೊಂದಿಗೆ ಜಮೀನನ್ನು ಮೊದಲಿಗೆ ಮಂಜೂರು ಮಾಡಿತು ಎಂಬ ಮೂಲ ಸತ್ಯವನ್ನು ಹೇಳುತ್ತದೆ. ಆದ್ದರಿಂದ PTCL ಪ್ರಕರಣದಲ್ಲಿ ದಾಖಲೆಗಳ ಸಂಖ್ಯೆ ಅಲ್ಲ, ಅವುಗಳ ಕಾನೂನು ಮೌಲ್ಯವೇ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಒಂದು ವಿಚಾರ ಇಲ್ಲಿ ಮತ್ತೊಮ್ಮೆ ಹೇಳುತ್ತೇನೆ. ನ್ಯಾಯಾಲಯದಲ್ಲಿ ದೊಡ್ಡ ದಾಖಲೆ ಗೆಲ್ಲುವುದಿಲ್ಲ, ಸರಿಯಾದ ದಾಖಲೆ ಮಾತ್ರ ಗೆಲ್ಲುತ್ತದೆ. ಸ್ನೇಹಿತರೆ, ಮುಂದುವರೆದು
ಗ್ರಾಂಟ್ ರಿಜಿಸ್ಟರ್ ಇದೆ, ಗ್ರಾಂಟ್ ಆರ್ಡರ್ ಕೂಡ ಇದೆ, ಸಾಗುವಳಿ ಚೀಟಿನೂ ಇದೆ. ಆದರೆ ಇವೆಲ್ಲ ದಾಖಲೆಗಳು ಪರಸ್ಪರ ವಿರುದ್ಧವಾಗಿದ್ದರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಇನ್ನೊಂದು ಎದ್ದೇಳುತ್ತದೆ. ಆಯಿತು, PTCL ಪ್ರಕಾರ ಗ್ರಾಂಟ್ ರಿಜಿಸ್ಟರ್ ಇದೆ, ಗ್ರಾಂಟ್ ಆರ್ಡರ್ ಇದೆ, ಸಾಗುವಳಿ ಚೀಟಿ 3 ಇದೆ. ಇವೆಲ್ಲ ಆದಮೇಲೆ ಈ ದಾಖಲೆಗಳು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತವೆ ಅಥವಾ ಇಲ್ಲವೇ, ಅಥವಾ ಬದಲಾವಣೆಗಳಿವೆ? ಇಲ್ಲಿ ಪ್ರಶ್ನೆ ಉದ್ಭವವಾಗುತ್ತದೆ. ಯಾವ ದಾಖಲೆಗೆ ನ್ಯಾಯಾಲಯ ಹೆಚ್ಚು ಸಾಕ್ಷ್ಯ ಮೌಲ್ಯ ನೀಡುತ್ತದೆ? ರೆವೆನ್ಯೂ ರೆಕಾರ್ಡ್ಸ್ ತಪ್ಪಾಗಿರಬಹುದೇ? ಒಂದು ತಪ್ಪಾದ ಮುಟೇಶನ್ ಎಂಟ್ರಿ ಲಕ್ಷಾಂತರ ರೂಪಾಯಿಗಳ ಜಮೀನಿನ ಭವಿಷ್ಯವನ್ನು ಬದಲಾಯಿಸಬಹುದೇ? ಮುಂದಿನ ವಿಷಯದಲ್ಲಿ ದಾಖಲೆಗಳ ಸಾಕ್ಷ್ಯ ಮೌಲ್ಯ ಕುರಿತು ಅತ್ಯಂತ ಮಹತ್ವದ ಕಾನೂನು ತಿಳಿದುಕೊಳ್ಳೋಣ. ವಿಚಾರ ಯಾವುದೆಂದರೆ ಸೆಕ್ಷನ್ 4 ಪ್ರತಿಯೊಂದು ಪ್ರಕರಣದಲ್ಲೂ ಸ್ವಯಂಚಾಲಿತವಾಗಿ ಯಾಕೆ ಅನ್ವಯಿಸುವುದಿಲ್ಲ ಎಂಬುದು. ಸ್ನೇಹಿತರೆ, ಮತ್ತೊಮ್ಮೆ ಹೇಳುತ್ತೇನೆ, ಈ ಮೇಲ್ಕಂಡ ವಿಚಾರಗಳಿಗೆ ಸಂಬಂಧಿಸಿದಂತೆ ಸೆಕ್ಷನ್ 4 PTCL ಆಕ್ಟ್ನ ಸೆಕ್ಷನ್ 4 ಪ್ರತಿಯೊಂದು ಪ್ರಕರಣದಲ್ಲೂ ಸ್ವಯಂಚಾಲಿತವಾಗಿ ಯಾಕೆ ಅನ್ವಯಿಸುವುದಿಲ್ಲ ಎಂಬುದನ್ನು ಈಗ ತಿಳಿಯೋಣ. PTCL ಕಾಯ್ದೆಯ ಬಗ್ಗೆ ಜನರು ಮಾಡುವ ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಏನೆಂದರೆ, ಒಮ್ಮೆ PTCL ಪ್ರಕರಣ ದಾಖಲಾಗಿದೆ ಎಂದರೆ ಸೆಕ್ಷನ್ 4 ಅನ್ವಯಿಸಿ ಜಮೀನು ವಾಪಸ್ಸು ಕೊಡುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ನ್ಯಾಯಾಲಯದ ಕೆಲಸ ಕೇವಲ ಸೆಕ್ಷನ್ 4 ಓದುವುದಲ್ಲ, ಸೆಕ್ಷನ್ 4 ಅನ್ವಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದು ಆಗಿರುತ್ತದೆ. ಇದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ. ನ್ಯಾಯಾಲಯ ನೇರವಾಗಿ ಸೆಕ್ಷನ್ 4ಕ್ಕೆ ಹೋಗುವುದಿಲ್ಲ. ಒಬ್ಬ ನ್ಯಾಯಾಧೀಶನು ಅರ್ಜಿಯನ್ನು ಕೈಗೆತ್ತಿಕೊಂಡ ತಕ್ಷಣ ಸೆಕ್ಷನ್ 4 ಅನ್ವಯಿಸುತ್ತದೆ ಎಂದು ಹೇಳುವುದಿಲ್ಲ. ಬದಲಾಗಿ ಒಂದು ಪ್ರಶ್ನೆಯ ನಂತರ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ. ಏಕೆಂದರೆ ಸೆಕ್ಷನ್ 4 ಕೇವಲ ಒಂದು ಕಾನೂನು ವಿಧಿ. ಆದರೆ ಅದನ್ನು ಅನ್ವಯಿಸಲು ಮೊದಲು ವಾಸ್ತವಾಂಶಗಳು ಅಂದರೆ ಫ್ಯಾಕ್ಟರ್ಸ್ ಅವುಗಳನ್ನು ಸಾಬೀತುಪಡಿಸಬೇಕು. ಇದು ಪ್ರತಿಯೊಬ್ಬ PTCL ಹಾಕಿರುವಂಥ ಆ ವಕೀಲರ ಒಂದು ಇದು, ಮತ್ತೆ ಆ ವಾದಿಯ ದಾಖಲೆಗಳ ಒಂದು ಇದರ ಮೇಲೆ ಸಾಬೀತುಪಡಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಕೇಳುವಂತಹ ಮೊದಲ ಪ್ರಶ್ನೆ ಏನು ಗೊತ್ತಾ? ಈ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ? ಒಂದು ವೇಳೆ ಜಮೀನೇ ಅಥವಾ PTCL ವ್ಯಾಪ್ತಿಗೆ ಬಾರದಿದ್ದರೆ ಈ ಸೆಕ್ಷನ್ 4ರ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಎರಡನೇ ಪ್ರಶ್ನೆ, ಗ್ರಾಂಟ್ ಆರ್ಡರ್ ಏನು ಹೇಳುತ್ತದೆ? ಗ್ರಾಂಟ್ ಆರ್ಡರ್ನಲ್ಲಿ ಯಾವ ಷರತ್ತುಗಳಿವೆ? ಯಾವ ಗ್ರಾಂಟ್ ರೂಲ್ಸ್ ಅನ್ವಯಿಸುತ್ತವೆ? ಯಾವ ಅಧಿಕಾರಿಯ ಆದೇಶವಿದೆ? ಇವುಗಳನ್ನು ಪರಿಶೀಲಿಸದೆ ಸೆಕ್ಷನ್ 4 ನೇರವಾಗಿ ಅನ್ವಯಿಸುವುದಾಗುವುದಿಲ್ಲ. ಮತ್ತೆ ಮೂರನೇ ಪ್ರಶ್ನೆ ಏನೆಂದರೆ, ಸಾಗುವಳಿ ಚೀಟಿಯಲ್ಲಿ ಯಾವ ಷರತ್ತುಗಳಿವೆ? ಪರಭಾರೆ ನಿಷೇಧ ಇದೆಯೇ ಇಲ್ಲವೇ? ಸರ್ಕಾರದ ಅನುಮತಿ ಅಗತ್ಯವಿತ್ತೇ ಅಥವಾ ಇಲ್ಲವೇ? ಇವುಗಳನ್ನು ಪರಿಶೀಲಿಸುತ್ತಾರೆ. ಪರಿಶೀಲಿಸುವ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ. ಮತ್ತೆ ನಾಲ್ಕನೇ ಪ್ರಶ್ನೆ, ವಾಸ್ತವವಾಗಿ ಕಾನೂನು ಉಲ್ಲಂಘನೆ ಆಗಿದೆಯೇ ಅಥವಾ ಕಾನೂನು ಉಲ್ಲಂಘನೆಯಾಗಿ ಮಾರಾಟ ನಡೆದಿದೆಯೇ? ಅಂದರೆ ಅಷ್ಟೇ ಸಾಕಾಗುವುದಿಲ್ಲ, ನ್ಯಾಯಾಲಯ ಪರಿಶೀಲಿಸುವುದು ಯಾವ ನಿಯಮ ಉಲ್ಲಂಘನೆ ಆಯಿತು ಎಂಬುದರ ಬಗ್ಗೆ ಮತ್ತು ಯಾವ ದಾಖಲೆಯನ್ನು ಅದು ಸಾಬೀತುಪಡಿಸುತ್ತದೆ ಎಂಬುದರ ಬಗ್ಗೆ. ಮತ್ತೆ ಐದನೇ ಪ್ರಶ್ನೆ, ಪ್ರಕರಣದ ಸಂಪೂರ್ಣ ದಾಖಲೆಗಳು ಒಂದೇ ಅಂಶಗಳನ್ನು ಹೇಳುತ್ತಿವೆಯೇ? ಪ್ರಕರಣದ ಸಂಪೂರ್ಣ ದಾಖಲೆಗಳು ಒಂದೇ ಅಂಶವನ್ನು ಹೇಳುತ್ತಿವೆಯೇ? ಅಂದರೆ ಗ್ರಾಂಟ್ ರಿಜಿಸ್ಟರ್, ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, RTC, ಮುಟೇಶನ್, ಸೇಲ್ ಡೀಡ್, ರೆವೆನ್ಯೂ ರೆಕಾರ್ಡ್ಸ್ ಇವೆಲ್ಲವನ್ನು ಒಟ್ಟಿಗೆ ಓದಿದ ನಂತರವೇ ನ್ಯಾಯಾಲಯ ಸೆಕ್ಷನ್ 4ರ ಕುರಿತು ಅಭಿಪ್ರಾಯ ರೂಪಿಸುತ್ತದೆ. ಇದೇ ಕಾರಣಕ್ಕೆ ಎರಡು ಪ್ರಕರಣಗಳಲ್ಲಿ ಎರಡು ಬೇರೆ ಬೇರೆ ಫಲಿತಾಂಶಗಳು ಬರುತ್ತವೆ. ಸ್ನೇಹಿತರೆ, ಹೊರಗಿನಿಂದ ನೋಡಿದರೆ ಎರಡೂ ಪ್ರಕರಣಗಳು ಒಂದೇ ರೀತಿ ಕಾಣಬಹುದು. ಎರಡರಲ್ಲೂ ಗ್ರಾಂಟ್ ಲ್ಯಾಂಡ್, ಸೇಲ್ ಡೀಡ್, RTC ಎಲ್ಲವೂ ಒಂದೇ. ಆದರೆ ಒಂದು ಪ್ರಕರಣದಲ್ಲಿ ಗ್ರಾಂಟ್ ಕಂಡೀಷನ್ಸ್ ಬೇರೆ ಇರುತ್ತವೆ, ಇನ್ನೊಂದರಲ್ಲಿ ಗ್ರಾಂಟ್ ರೂಲ್ಸ್ ಬೇರೆ ಆಗಿದ್ದಾಗ ಒಂದರಲ್ಲಿ ಸರ್ಕಾರದ ಅನುಮತಿ ಇದೆ, ಇನ್ನೊಂದರಲ್ಲಿ ಸರ್ಕಾರದ ಅನುಮತಿ ಇಲ್ಲ. ಅದಕ್ಕಾಗಿಯೇ ಒಂದೇ ಸೆಕ್ಷನ್ 4 ಇದ್ದರೂ ಎರಡು ಬೇರೆ ಬೇರೆ ಫಲಿತಾಂಶಗಳು ಬರಬಹುದು. ಈ ವಿಚಾರದಲ್ಲಿ ಜನರು ತಿಳಿಯಬೇಕಾದ ದೊಡ್ಡ ಕಾನೂನು ಸತ್ಯ ಏನೆಂದರೆ, ಸೆಕ್ಷನ್ 4 ತೀರ್ಪು ಅಲ್ಲ, ಅದು ಒಂದು ಕಾನೂನು ವಿಧಿ ಮಾತ್ರ. ಆ ವಿಧಿಯನ್ನು ಪ್ರಕರಣದ ದಾಖಲೆಗಳು, ಸಾಕ್ಷ್ಯಗಳು, ಗ್ರಾಂಟ್ ಕಂಡೀಷನ್ಸ್ ಮತ್ತು ಅನ್ವಯಿಸುವ ಕಾನೂನು ಬೆಳಕಿನಲ್ಲಿ ಹೇಗೆ ಅನ್ವಯಿಸಬೇಕು, ಅಂದರೆ ಈ ಮೇಲ್ಕಂಡ ವಿಚಾರಗಳ ಬಗ್ಗೆ ಹೇಗೆ ಅನ್ವಯಿಸಬೇಕು ಎಂಬುದನ್ನು ನ್ಯಾಯಾಲಯ ನಿರ್ಧರಿಸುತ್ತದೆ. ಈ ನಿಟ್ಟಿನಲ್ಲಿ
ನೆನಪಿಡಿ ಸ್ನೇಹಿತರೆ, PTSL ಪ್ರಕರಣದಲ್ಲಿ ಸೆಕ್ಷನ್ 4 ಮೊದಲು ಬರುವುದಿಲ್ಲ, ಮೊದಲು ಬರುವುದು ದಾಖಲೆಗಳು. ದಾಖಲೆಗಳು ಸೆಕ್ಷನ್ 4ರ ಅನ್ವಯತೆಯನ್ನು ಸಮರ್ಥಿಸಿದಾಗ ಮಾತ್ರ ನ್ಯಾಯಾಲಯದ ಅದರ ಪರಿಣಾಮವನ್ನು ಪರಿಶೀಲಿಸುತ್ತದೆ. ಈ ನಿಟ್ಟಿನಲ್ಲಿ ಕಾನೂನು ಪುಸ್ತಕದಲ್ಲಿ ಸೆಕ್ಷನ್ 4 ಒಂದೇ ಇದ್ದರೂ ಅದರ ಅನ್ವಯತೆ ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇದೇ ನ್ಯಾಯಾಂಗದ ಮೂಲ ತತ್ವವಾಗಿದೆ. ಸ್ನೇಹಿತರೆ, ಸೆಕ್ಷನ್ 4 ಕುರಿತು ನ್ಯಾಯಾಲಯ ಒಂದು ಅಭಿಪ್ರಾಯಕ್ಕೆ ಬಂದ ನಂತರ ಜಮೀನು ತಕ್ಷಣ ವಾಪಸ್ಸು ಹೋಗುತ್ತದೆಯೇ ಅಥವಾ ಇನ್ನೂ ಒಂದು ಕಾನೂನು ಅಂತ ಉಳಿದಿದೆಯೇ? ಈ ವಿಚಾರವಾಗಿ ಈಗ ಮುಂದೆ ಬರುವ ಸೆಕ್ಷನ್ 5 ಯಾವಾಗ ಅನ್ವಯವಾಗುತ್ತದೆ ಮತ್ತು ರಿಸ್ಟೋರೇಷನ್ ಪ್ರಕ್ರಿಯೆ ಹೇಗೆ ಎಂಬ ಅಭಿಪ್ರಾಯ ಆರಂಭವಾಗುತ್ತದೆ ಎಂಬುದರ ಬಗ್ಗೆ ಈಗ ತಿಳಿಯೋಣ. ಸೆಕ್ಷನ್ 5 PTSL ಸೆಕ್ಷನ್ 5 ಜಮೀನು ತಕ್ಷಣ ವಾಪಸ್ಸು ಸಿಗುತ್ತದೆಯೇ? ಜನರು ಹೆಚ್ಚು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಕಾನೂನು ಸತ್ಯ. ಸ್ನೇಹಿತರೆ, PTSL ಪ್ರಕರಣಗಳಲ್ಲಿ ನಾನು ಹೆಚ್ಚಾಗಿ ಕೇಳುವ ಒಂದೇ ಪ್ರಶ್ನೆ ಇದೆ. ಸರ್, ಸೆಕ್ಷನ್ 5 ಅಡಿಯಲ್ಲಿ ಅರ್ಜಿ ಹಾಕಿದ್ದೇವೆ, ಈಗ ಜಮೀನು ಖಂಡಿತವಾಗಿ ವಾಪಸ್ಸು ಬರುತ್ತದೆಯೇ? ಅಥವಾ ಸೆಕ್ಷನ್ 5 ಎಂದರೆ ಜಮೀನು ತಕ್ಷಣ ಮರುಸ್ಥಾಪನೆ ಆಗುತ್ತದೆಯೇ ಅಲ್ವಾ? ಇದು ಸಾವಿರಾರು ಜನರ ಮನಸ್ಸಿನಲ್ಲಿರುವ ದೊಡ್ಡ ತಪ್ಪು ಕಲ್ಪನೆ ಆಗಿದೆ. ಸೆಕ್ಷನ್ 5 ಅಂದರೆ ತಕ್ಷಣ ಜಮೀನು ವಾಪಸ್ಸು ಅಲ್ಲ ಸ್ನೇಹಿತರೆ. ಸೆಕ್ಷನ್ 5 ಅಂದರೆ ಜಮೀನು ತಕ್ಷಣ ವಾಪಸ್ ಕೊಡುವ ಆದೇಶವಲ್ಲ. ಸೆಕ್ಷನ್ 5 ಅಂದರೆ ಮರುಸ್ಥಾಪನೆ ಕುರಿತು ಕಾನೂನುಬದ್ಧ ಪರಿಶೀಲನೆ ನಡೆಸುವ ಒಂದು ಪ್ರಕ್ರಿಯೆ. ಅಂದರೆ ಕಾನೂನು ಒಂದು ಅವಕಾಶ ಕೊಡುತ್ತದೆ, ಆದರೆ ಆ ಅವಕಾಶವನ್ನು ಬಳಸಿಕೊಂಡು ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಅಧಿಕಾರಿಗಳ ಮತ್ತು ನಂತರ ನ್ಯಾಯಾಲಯದ ಕರ್ತವ್ಯ ಆಗಿರುತ್ತದೆ. ನ್ಯಾಯಾಲಯದ ಅಥವಾ ಅಧಿಕಾರಿಗಳು ಏನು ಪರಿಶೀಲಿಸುತ್ತಾರೆ ಅಂದರೆ, ಅವರು ಮೊದಲಿಗೆ ಕೇಳುವ ಪ್ರಶ್ನೆ ಸೆಕ್ಷನ್ 4 ಅದರ ಪ್ರಶ್ನೆ ಪ್ರಕರಣದಲ್ಲಿ ನಿಜವಾಗಿ ಉದ್ಭವಿಸುತ್ತದೆಯೇ? ಈ ವಿಚಾರದಲ್ಲಿ ಪ್ರಶ್ನೆ 4 ಉದ್ಭವಿಸುತ್ತದೆಯೇ? ಒಂದು ವೇಳೆ 4 ಅನ್ವಯತೆ ಸಾಬೀತಾಗದಿದ್ದರೆ ಸೆಕ್ಷನ್ 5ರ ಅಡಿಯಲ್ಲಿ ಮರುಸ್ಥಾಪನೆ ಪ್ರಶ್ನೆಯೇ ಮುಂದೆ ಬರುವುದಿಲ್ಲ. ನಂತರ ಅವರು ಯಾವ ಅಂಶಗಳನ್ನು ಪರಿಶೀಲಿಸುತ್ತಾರೆ ಅಂದರೆ, ಒಂದು ಅರ್ಜಿ ಬಂದ ತಕ್ಷಣ ಜಮೀನು ವಾಪಸ್ಸು ಕೊಡಲಾಗುವುದಿಲ್ಲ. ಸಾಮಾನ್ಯವಾಗಿ ಪರಿಶೀಲಿಸುವ ಅಂಶಗಳು ಏನೆಂದರೆ, ಈ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ? ಗ್ರಾಂಟ್ ಆರ್ಡರ್ ಏನು ಹೇಳುತ್ತದೆ? ಸಾಗುವಳಿ ಚೀಟಿಯಲ್ಲಿ ಯಾವ ಷರತ್ತುಗಳಿವೆ? ಗ್ರಾಂಟ್ ಕಂಡೀಷನ್ಸ್ ಉಲ್ಲಂಘನೆ ಐತೆ? ದಾಖಲೆಗಳು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತಿವೆಯೇ? ಅರ್ಜಿದಾರರಿಗೆ ಕಾನೂನುಬದ್ಧ ಹಕ್ಕು ಇದೆಯೇ? ಪ್ರಕರಣದ ವಾಸ್ತವಾಂಶಗಳು ಮತ್ತು ಸಾಕ್ಷಿಗಳು ಏನು ಹೇಳುತ್ತವೆ? ಈ ವಿಚಾರವಾಗಿ ಪರಿಶೀಲನೆ ಮಾಡುತ್ತದೆ. ಒಂದು ಅರ್ಜಿ ಸಾಕಾಗುವುದಿಲ್ಲ. ಅಂದರೆ ಈ ರೀತಿಯಲ್ಲಿ ಸ್ನೇಹಿತರೆ, ಬಹಳ ಜನ ಸೆಕ್ಷನ್ 5 ಅಡಿ ಹಾಕಿದ್ದೇವೆ, ಈಗ ಜಮೀನು ನಮ್ಮದೇ ಎಂದು ಭಾವಿಸುತ್ತಾರೆ. ಆದರೆ ನ್ಯಾಯಾಲಯ ಅಥವಾ ಅಧಿಕಾರಿಗಳು ಅರ್ಜಿಯನ್ನು ಅಲ್ಲ, ಅರ್ಜಿಯಲ್ಲಿರುವ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. ಈ ನಿಟ್ಟಿನಲ್ಲಿ ಸೆಕ್ಷನ್ 5ರ ಬಗ್ಗೆ ಹೇಳುವ ವಿಚಾರ ಏನೆಂದರೆ, ರಿಸ್ಟೋರೇಷನ್ ಎಂದರೆ ಏನು? ರಿಸ್ಟೋರೇಷನ್ ಎಂಬ ಪದದ ಅರ್ಥ ಕಾನೂನುಬದ್ಧವಾಗಿ ಅರ್ಹತೆ ಇದೆ ಎಂದು ಕಂಡು ಬಂದರೆ ಜಮೀನನ್ನು ಮರುಸ್ಥಾಪಿಸುವುದು. ಅಂದರೆ ಮೊದಲು ಅರ್ಹತೆ, ನಂತರ ಕಾನೂನು, ನಂತರ ದಾಖಲೆಗಳು, ಆಮೇಲೆ ಮಾತ್ರ ಮರುಸ್ಥಾಪನೆ ಕುರಿತು ನಿರ್ಧಾರ. ಇದೇ ಕಾರಣಕ್ಕೆ ಸೆಕ್ಷನ್ 5 ಅರ್ಜಿಗಳಿಗೆ 2 ಬೇರೆ ಬೇರೆ ಫಲಿತಾಂಶಗಳು ಬರುತ್ತವೆ. ಒಬ್ಬ ಅರ್ಜಿದಾರ ದೃಢವಾದ ದಾಖಲೆಗಳನ್ನು ಸಲ್ಲಿಸಿದ್ದಾನೆ, ಇನ್ನೊಬ್ಬ ಅರ್ಜಿದಾರ ಕೇವಲ ಬಾಯಿ ಮಾತಿನ ಮೇಲೆ ಅವಲಂಬಿಸಿದ್ದಾನೆ. ಇಬ್ಬರು ಸೆಕ್ಷನ್ 5ರ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಆದರೆ ಫಲಿತಾಂಶ ಒಂದೇ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಂದು ಪ್ರಕರಣವು ಅದರದೇ ಆದ ದಾಖಲೆಗಳು, ಸಾಕ್ಷ್ಯಗಳು ಮತ್ತು ವಾಸ್ತವಾಂಶಗಳ ಮೇಲೆ ನಿರ್ಧಾರವಾಗುತ್ತವೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗದ ಮೂಲ ತತ್ವ ಏನೆಂದರೆ ಸ್ನೇಹಿತರೆ, ಭಾರತದ ನ್ಯಾಯಾಂಗದಲ್ಲಿ ಒಂದು ಅರ್ಜಿ ಸಲ್ಲಿಸಿದರೆ ಮಾತ್ರ ಹಕ್ಕು ಸಿಗುವುದಿಲ್ಲ, ಹಕ್ಕನ್ನು ಕಾನೂನು ಮತ್ತು ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕು. ಈ PTSL ಪ್ರಕರಣಗಳಲ್ಲಿಯೂ ಇದೇ ತತ್ವ ಅನ್ವಯಿಸುತ್ತದೆ. ನೆನಪಿಡಿ ಸ್ನೇಹಿತರೆ, ಸೆಕ್ಷನ್ 5 ಜಮೀನನ್ನು ಸ್ವಯಂಚಾಲಿತವಾಗಿ ವಾಪಸ್ಸು ಕೊಡುವ ಯಂತ್ರವಲ್ಲ. ಸೆಕ್ಷನ್ 5ರ ಅಡಿಯಲ್ಲಿ ಮರುಸ್ಥಾಪನೆ ಮಾಡುವ ಕುರಿತು ನಿರ್ಧಾರ ಕೈಗೊಳ್ಳುವ ಮೊದಲು ಅಧಿಕಾರಿಗಳು ಮತ್ತು ನ್ಯಾಯಾಲಯಗಳು ಪ್ರಕರಣದ ಎಲ್ಲ ದಾಖಲೆಗಳನ್ನು ಮತ್ತು ಕಾನೂನು ಮತ್ತು ವಾಸ್ತವಾಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸುತ್ತವೆ. ಆದ್ದರಿಂದ PTSL ಪ್ರಕರಣಗಳಲ್ಲಿ ಅರ್ಜಿ ಹಾಕುವುದಕ್ಕಿಂತ ಅರ್ಜಿಯನ್ನು ಸಮರ್ಥಿಸುವ ದಾಖಲೆಗಳೇ ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ. ನ್ಯಾಯಾಲಯದಲ್ಲಿ ಅರ್ಜಿ ಗೆಲ್ಲುವುದಿಲ್ಲ, ಸಾಕ್ಷ್ಯಗಳು ಮಾತ್ರ ಗೆಲ್ಲುತ್ತವೆ, ದಾಖಲೆಗಳು ಮಾತನಾಡುತ್ತವೆ, ಕಾನೂನು ನಿರ್ಧಾರ ಮಾಡುತ್ತದೆ.
ನೆನಪಿಡಿ, ಮತ್ತೊಮ್ಮೆ ಹೇಳುತ್ತೇನೆ, ನ್ಯಾಯಾಲಯದಲ್ಲಿ ಅರ್ಜಿಗಳು ಗೆಲ್ಲುವುದಿಲ್ಲ, ಸಾಕ್ಷ್ಯಗಳು ಗೆಲ್ಲುತ್ತವೆ, ದಾಖಲೆಗಳು ಮಾತನಾಡುತ್ತವೆ, ಕಾನೂನು ನಿರ್ಧಾರ ಮಾಡುತ್ತದೆ. ಸ್ನೇಹಿತರೆ, ಇದುವರೆಗೂ ನಾವು ಗ್ರ್ಯಾಂಟ್ ದಾಖಲೆಗಳು ಸೆಕ್ಷನ್ 4 ಮತ್ತು ಸೆಕ್ಷನ್ 5 ಬಗ್ಗೆ ಮಾತನಾಡಿದ್ದೇವೆ. ಅದು ಕೇವಲ SC ಮತ್ತು ST, STಯಿಂದ SCಗೆ ಸಂಬಂಧಪಟ್ಟಂತೆ 4-5 ಅನ್ವಯಿತನ್ನು ಇದುವರೆಗೂ ನೋಡಿದ್ದೇವೆ. ಆದರೆ ಇವೆಲ್ಲದರ ಮೇಲೂ ಪರಿಣಾಮ ಬೀರುವ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟ್ ಏಕೆ ಡಿಲೇ ಮತ್ತು ರೀಸನಬಲ್ ಟೈಮ್ ಮತ್ತು ಫ್ರಾಡ್ ಮತ್ತು ಲೇಚಸ್ ಬಗ್ಗೆ ಇಷ್ಟು ಮಹತ್ವ ನೀಡಿತು ಎಂಬುದರ ವಿಚಾರ ಮುಂದಿನ ಈ ಭಾಗದ ಮತ್ತೊಂದು ಭಾಗ. ಈ ಭಾಗವನ್ನು ಪಾರ್ಟ್ 6ನೇ ಭಾಗದ ಎ ಭಾಗವಾಗಿದ್ದು ಇದು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಇದೇ ವಿಚಾರ ಮುಂದುವರೆದು ಮುಂದಿನ ಭಾಗ 6 ಪಾರ್ಟ್ 6ರ ಬಿ ಭಾಗದಲ್ಲಿ ಮುಂದುವರಿಯುತ್ತೆ. ಈ ಭಾಗವನ್ನು ನೋಡಿದವರು ಆ ಮುಂದಿನ 6ನೇ ಭಾಗದ 6B ತಕ್ಷಣವೇ ನೋಡಿ ಮತ್ತು ಖಂಡಿತವಾಗಿ ನೋಡಿದಾಗ ಮಾತ್ರ ಪೂರ್ತಿ ಅರ್ಥವಾಗುತ್ತದೆ. ಆದ್ದರಿಂದ ತಮ್ಮಲ್ಲಿ ವಿನಂತಿ, ಇದು 6A ಮತ್ತೆ ಮುಂದುವರಿಯುವಂತಹ ಮುಂದಿನ ಭಾಗ 6B ಆಗಿರ್ತದೆ. ತಾವು ದಯವಿಟ್ಟು 2 ಭಾಗಗಳನ್ನು ನೋಡಿ ಅಂತ ಮನವಿ ಮಾಡಿಕೊಳ್ತೇನೆ.